ದೇವೈಕವಂದ್ಯಃ ಪರಮಗುರುರಭೀಷ್ಟಾವಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸನಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ ಅಶೇಷವಾಜ್ಯಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಘ ಜಿಹ್ವಾಗ್ರ ಸುರಂಗನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ವಾಣಿತೆ ಕರವಾಣ್ಯಂಬ ಚರಣೋ ಹೃದಯ ಸರ್ವದಾ ಮದ್ವಾಕ್ಯ ಸರಣಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಗ ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೇಂದ್ರಂ ಕಾಮಬಾಣಚ್ಛಿದಂ ಸದಾ ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರೂನ್ ಮಮ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಓಷ್ಠಾಪಿಧಾನನಕುಲೀದಂತೈಃ ಪರಿವೃತಾ ಪವಿಃ ಸರ್ವಸ್ಯೈವಾಚ ಈಶಾನಾ ಚಾರುಮಾಮಿಹ ವಾದಯೇತ್ ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನಮದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಕಿಲ ಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ ಸುಹಸಿತಕಮಲಾಕರೋಪಗೂಢಂ ಸುಜನಸುಖಾರ್ಥಮನಂತಭೋಗಶಯ್ಯಂ ವಿಕಸಿತಸುಮನೋಘಟಾಗಮುಚ್ಯಂ ಮರಕತರತ್ನಮಯಸ್ಥಲಾಗ್ರ್ಯಶೋಭಂ ಸ್ವಸ್ತಿಯಸ್ತು. ಆಚಾರ್ಯರು ಉತ್ತರ ಬದರಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ಆ ಹಿಮಾಲಯದ ಬೆಟ್ಟಗಳಲ್ಲಿ, ಹಿಮದಿಂದ ಆಚ್ಛಾದಿತವಾದ ಆವೃತವಾದ ಬೆಟ್ಟಗಳಲ್ಲಿ ನಡೀತಾ ಹೊರಡ್ತಾರೆ. ಒಂದು ಕೋರ್ಗಲ್ಲಿನಿಂದ ಇನ್ನೊಂದು ಕೋರ್ಗಲ್ಲಿಗೆ ಪಾದವನ್ನು ಇಟ್ಟು, ಹೆಜ್ಜೆಯನ್ನು ಇಟ್ಟು ದಾಟಿ 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 ಹೋಗ್ತಾ ಇದ್ದಾರೆ. ಸತ್ಯತೀರ್ಥರು ಮಹಾನುಭಾವರು ಹಿಂದೆ ಬೆನ್ನತ್ತಿಕೊಂಡು ಹೋದಾಗ ಆಚಾರ್ಯರ ಆ ವೈಭವವನ್ನು ಕಾಣ್ತಾರೆ. ಪರಮಾದ್ಭುತವಾದ ವೈಭವ. ವಾನರೇಂದ್ರ ಇವ ವಾಯುಜವೋಸೌ ಭೀಮಸೇನ ಇವ ದಾನವ ಭೀಮಃ ಉಲ್ಲಲಾಸ ಗಿರಿಪುಂಗವ ಶೃಂಗೇ ಸವ್ರಜನ್ ರುಜಿನನಾಶನ ನಾಮ. ಸತ್ಯತೀರ್ಥರು ಆನಂದ ತೀರ್ಥರನ್ನ ಕಂಡ ಬಗೆಯನ್ನ ನಾರಾಯಣ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ವಾನರೇಂದ್ರ ಇವ ವಾಯುಜವೋಸೌ. ಅವರ ವೇಗ ಹೇಗಿತ್ತು ಅಂತ ಕೇಳಿದ್ರೆ ಹನುಮನ ವೇಗದಂತೆ ವೇಗ ಇತ್ತಂತೆ. ಅಂತಹ ವೇಗದಲ್ಲಿ ಹೋಗ್ತಾ ಇದ್ರು. ಒಂದೊಮ್ಮೆ ಯಾರಾದರೂ ಲವಣ ಸಮುದ್ರವನ್ನು ಹನುಮ ದಾಟಿದ್ದನ್ನ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಸಮರ್ಥರಾಗಿದ್ದರೆ ಇವತ್ತು ಆನಂದ ತೀರ್ಥರು ದಾಟಿದ್ದನ್ನು ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಅರ್ಹರಾಗ್ತಾರೆ. ಭೀಮಸೇನ ಹೇಗೆ ದಾನವ ಭೀಮನಾಗಿದ್ದಾನೆ, ದೈತ್ಯರಿಗೆಲ್ಲ ಭಯಾನಕನಾಗಿದ್ದಾನೆ, ಹಾಗೆ ಆನಂದ ತೀರ್ಥರು ನಡೀತಾ ನಡೀತಾ ಹೋಗ್ತಿದ್ರೆ ಅಲ್ಲಿರುವ ಹುಲಿ, ಸಿಂಹ, ಆನೆ, ಕಾಡು ಪ್ರಾಣಿಗಳು ಎಲ್ಲವೂ ಇವರನ್ನ ನೋಡಿ ಹೆದರ್ತಾ ಇದ್ವಂತ. ಅಂತಹ ನಡಿಗೆ. ಅಂಥವರು ದಾಟಿ ದಾಟಿ ಹೋಗ್ತಾ ಇದ್ದಾರೆ.
ಕೊನೆಯ 2 ಶ್ಲೋಕಗಳು 6ನೇ ಸರ್ಗದಲ್ಲಿ ಇಡೀ ಪರ್ವತವನ್ನ ನೋಡಿ ನಾರಾಯಣನ ರೂಪವನ್ನ ಅನುಸಂಧಾನ ಮಾಡಿದರಂತೆ. ಪರ್ವತದಲ್ಲಿ ಏನೇನು ಇತ್ತೋ ನಾರಾಯಣನಲ್ಲಿ ಅದೆಲ್ಲವೂ ಇತ್ತು. ಅಂದರೆ ಯಾವ ಶಬ್ದಗಳಿಂದ ಪರ್ವತವನ್ನ ಬಣ್ಣಿಸ್ತಾ ಇದ್ದಾರೆ ಅದೇ ವಿಶೇಷಣಗಳು ನಾರಾಯಣನಲ್ಲಿ ಇರುವಂತಹದ್ದು. ಶ್ಲೇಷಾಲಂಕಾರ ಇವನಿಗೂ ಅವರಿಗೂ ಪರ್ವತಕ್ಕೂ ಎರಡಕ್ಕೂ ಬರುವಂತೆ ವರ್ಣನೆಯನ್ನು ಮಾಡುತ್ತಾರೆ. ನಾವಿಲ್ಲಿ ಗಮನಿಸಬೇಕಾದ ಅಂಶ ಏನು? ಆಚಾರ್ಯರು ಹೋಗ್ತಾ ಇದ್ದದ್ದು ಹಿಮಾವೃತವಾದ ಚಳಿಯಲ್ಲಿ ನಡುಗುವಂತಹ, ಅದೇನು ವರ್ಣನಾತೀತ ಹೇಳಲಿಕ್ಕೆ ಬರೋದಿಲ್ಲ, ಅಂತಹ ಬೆಳ್ಳಗಿನ ಹಿಮದ ಪರ್ವತದ ಮೇಲೆ ಸಾಗುತ್ತಾ ಇದ್ದಾಗ ಆ ಪರ್ವತವನ್ನು ಒಂದು ಬಾರಿ ಕಣ್ಮುಂದೆ ತಂದುಕೊಂಡು ಇದರಲ್ಲಿ ಭಗವಂತನಿದ್ದಾನೆ, ಮೇಲಿರುವ ಪರ್ವತಕ್ಕೂ ಆ ಎಲ್ಲ ಶಬ್ದಗಳು ಹೊಂದುತ್ತದೆ, ಒಳಗಿರುವ ನಾರಾಯಣನಿಗೂ ಈ ಎಲ್ಲ ಶಬ್ದಗಳು ಹೊಂದುತ್ತದೆ ಅಂತ ಸ್ತೋತ್ರ ಮಾಡಿದರು ಪಂಡಿತಾಚಾರ್ಯರು. ಹಾಗೆ ಹೇಳ್ತಾರೆ, ಪರ್ವತವನ್ನ ನೋಡಿದಾಗ ಯಾಕೆ ಆಚಾರ್ಯರಿಗೆ ಭಗವಂತನ ಸ್ಮರಣೆ ಮಾಡಬೇಕು ಅಂತ ಅನ್ನಿಸ್ತು. ಕೆಲವರಿಗೆ ನಿನ್ನೆ ಕೊನೆಯಲ್ಲಿ ಒಂದು ಸಾಲ ಹೇಳಿದ್ದೆ, ವ್ಯಾಸತೀರ್ಥರ ಮಹಾನುಭಾವರಿಗೆ ವಾದಿರಾಜಸ್ವಾಮಿಗಳಿಗೆ ತಿರುಪತಿಯ ಬೆಟ್ಟವನ್ನು ನೋಡಿದಾಗ ದೊಡ್ಡ ಶಾಲಗ್ರಾಮ ಕಾಣಿಸ್ತಂತೆ. ಕಾಲಿಡ್ಲಿಕ್ಕೆ ಮನಸ್ಸು ಬರಲಿಲ್ವಂತೆ, ಮಣಕಾಲಿನಿಂದ ಏರಿದ್ರು ಅಂತ ಇತಿಹಾಸವನ್ನ ಕೇಳ್ತೇವೆ ಹಿರಿಯರ ಬಾಯಿಂದ. ಅಲ್ಲ, ಇಡೀ ಬೆಟ್ಟ ಶಾಲಿಗ್ರಾಮದ ಆಕಾರದಲ್ಲಿ ಅವರಿಗೆ ಕಾಣಬೇಕಾಗಿದ್ರೆ ಅವರ ಅನುಸಂಧಾನ ಎಷ್ಟು ದೊಡ್ಡದು. ಪ್ರತಿ ವಸ್ತುಗಳಲ್ಲೂ ದೇವರನ್ನ ಕಾಣುವಂತಹ ಒಂದು ಅನುಸಂಧಾನ, ಒಂದು ಬುದ್ಧಿಶಕ್ತಿ, ಒಂದು ಮನಸ್ಸು. ನಮಗೆ ಎದುರಿನಲ್ಲಿ ಕಾಣುವ ಗೋಡೆಯಾಗಿ ಕಾಣ್ತದೆ, ಗೋಡೆ ಒಳಗಿದ್ದ ಪರಮಾತ್ಮ ಕಾಣಿಸುವುದಿಲ್ಲ. ಎದುರಿನಲ್ಲಿ ಇದ್ದ ಕಲ್ಲು ಕಲ್ಲಾಗ್ತದೆ, ಕಲ್ಲೇಶನಾಗಿ ಕಾಣುವುದಿಲ್ಲ. ಎದುರಿನಲ್ಲಿ ಹರಿಯುವ ನೀರಾಗ್ತದೆ ಹೊರತಾಗಿ ಭಗವಂತನಾಗಿ ಕಾಣುವುದಿಲ್ಲ. ಯಾಕೆ ಅಂದರೆ ಕಾಣಲಿಕ್ಕೆ ಕಣ್ಣು ಬೇಕಾಗ್ತದಲ್ಲ. ಆ ಕಣ್ಣು ಇದ್ದದ್ದು ದೇವತೆಗಳಲ್ಲಿ, ನಮಗಿಲ್ಲ. ಆಚಾರ್ಯರು ಈ 48 ದಿನಗಳ ಅವಧಿಯಲ್ಲಿ ಭಗವದ್ಗೀತೆಯನ್ನ ಭಾಷ್ಯವನ್ನ ಹೇಳ್ತಾ ಹೊರಟವರು, ಪಾಠವನ್ನ ಮಾಡಿದವರು. ಪರ್ವತವನ್ನ ನೋಡಿದ ಕೂಡಲೇ ಭಗವದ್ಗೀತೆಯ ವಾಕ್ಯ ನೆನಪಾಯಿತು ಆಚಾರ್ಯರಿಗೆ. ಯಾವ ವಾಕ್ಯ ನೆನಪಾಯಿತು? ಕೃಷ್ಣ ಹೇಳ್ತಾನೆ 10ನೇ ಅಧ್ಯಾಯದಲ್ಲಿ, ವಿಭೂತಿ ಯೋಗ ಅಂತ ಹೆಸರು, ಸ್ಥಾವರಾಣಾಂ ಹಿಮಾಲಯ. ಸ್ಥಾವರಾಣಾಂ ಹಿಮಾಲಯ, ನಾನು ಸ್ಥಾವರಗಳಲ್ಲಿ ಪರ್ವತಗಳಲ್ಲಿ ಯಾರಲ್ಲಿ ಇದ್ದೇನೆ ಅಂತ ಕೇಳಿದ್ರೆ ಹಿಮಾಲಯದಲ್ಲಿ ನಾನಿದ್ದೇನೆ ಅಂತ ಹೇಳಿದಂತೆ. ವಿಭೂತಿ ಅಧ್ಯಾಯದಲ್ಲಿ ಹೇಳುವಾಗ ಕೃಷ್ಣ ಹೇಳಿದ್ದು ಸ್ಥಾವರಾಣಾಂ ಹಿಮಾಲಯ, ಚಲಿಸದೇ ಇರುವಂತಹ ಬೆಟ್ಟಗಳೇನಿವೆಯೋ ಅವುಗಳಲ್ಲಿ ಎಲ್ಲಿದ್ದೇನೆ ನಾನು ವಿಶೇಷವಾಗಿ ವಿಭೂತಿ ರೂಪದಿಂದ ಅಂತ ಹೇಳಿದರೆ ಹಿಮಾಲಯದಲ್ಲಿ ಇದ್ದೀನಂತೆ. ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳುವಾಗ ಯಾಕೆ ಆ ಪರ್ವತಕ್ಕೆ ಹಿಮಾಲಯ ಅಂತ ಹೆಸರು, ಅದು ಭಗವಂತನಲ್ಲಿ ಹೇಗೆ ಅನ್ವಯವಾಗ್ತದೆ? ಯಾಕೆಂದ್ರೆ ಸ್ಥಾವರಾಣಾಂ ಹಿಮಾಲಯ, ಹಿಮಾಲಯದಲ್ಲಿ ನಾನಿದ್ದೇನೆ, ನನ್ನ ಹೆಸರು ಹಿಮಾಲಯ ಅಂತ. ಹೆಂಗೆ ಹೊಂದಬೇಕು? ಪರ್ವತಕ್ಕೆ ಹಿಮಾಲಯ ಅಂದರೆ ಹಿಮ, ಅದಕ್ಕೆ ಆಲಯ. ಇದು ಸರಳವಾಗಿ ಅರ್ಥ ಆಗ್ತದೆ ಎಲ್ರಿಗೂ ಕೂಡ. ಹಿಮ ಅಂತಂದ್ರೆ ಅದೇನು ಐಸ್ ಇರ್ತದೆ, ಸುಮ್ಮನೆ ಹೇಳೋದು. ಅದೇನು ಅದರಿಂದ ಅದಕ್ಕೆ ಆಶ್ರಯವಾದದ್ದು, ಅದು ತುಂಬಿದ್ದು ಅಂತ ಅರ್ಥ ಮಾಡಬಹುದು. ಹಿಮಾಲಯ ಅಂತನ್ನುವ ಹೆಸರು ದೇವರಿಗೆ ಹೇಗೆ ಅನ್ವಯ ಮಾಡ್ತೀರಿ? ಅದಕ್ಕೆ ವೇದವ್ಯಾಸ ದೇವರು ಹೇಳಿದ್ದು ಓಂ ತತ್ವ ಸಮನ್ವಯಾತ್ ಓಂ ಅಂತ. ಏತೇನ ಸರ್ವೇ ವ್ಯಾಖ್ಯಾತಾಹ ಓಂ ಅಂತ. ಬ್ರಹ್ಮಸೂತ್ರದ 1ನೇ ಅಧ್ಯಾಯದ ಕೊನೇ ಸೂತ್ರ ಏತೇನ ಸರ್ವೇ ವ್ಯಾಖ್ಯಾತ. ಜಗತ್ತಿನಲ್ಲಿದ್ದ ಎಲ್ಲ ಶಬ್ದಗಳು ಕೂಡ ದೇವರಲ್ಲಿ ಸಮನ್ವಯ ಮಾಡಬೇಕು. ಆ ಯೋಗ್ಯತೆ ನಮ್ದಲ್ಲ, ಆನಂದ ತೀರ್ಥರದ್ದು. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವು ಒಂದೆರಡು ಶಬ್ದಗಳನ್ನು ಸಮನ್ವಯ ಮಾಡಬೇಕಷ್ಟೆ. ಹಿಮಾಲಯ ಅಂತನ್ನೋದನ್ನು ಬಿಡಿಸ್ರಿ ಅಂತಾರೆ ಆಚಾರ್ಯ. ಏನು ಬಿಡಿಸ್ಬೇಕು? ಮಾ ಅಂದರೆ ಅಮ್ಮ, ಇಲ್ಲದ ಮಾ ಸುಳ್ಳೆ ಮಾ ಯಾಕಂದ್ರೆ ಅಂದರೆ ಹಿಮಾಲಯ ಅಂತದಲ್ಲ, ಅದರಲ್ಲಿನ ಮಾ ಅಂದರೆ ಅಮ್ಮ. ಯಾವಕ್ಕೆ ಅಮ್ಮ? ಮಹಾಲಕ್ಷ್ಮಿ. ನೋಡಿ ಎಷ್ಟು ಚಂದದ. ಯಾರು ಅಮ್ಮ ಅಂತ ಕೇಳಿದರೆ ಜಗದಮ್ಮ ಅನ್ಬೇಕು, ಜಗದಂಬೆ ಅನ್ಬೇಕು, ಜಗದಂಬೆ ಅನ್ಬೇಕು. ಜಗದಂಬೆ ಇದ್ದಾಳಲ್ಲ ಅವಳು ಮಾ ಅಂದರೆ ಮಹಾಲಕ್ಷ್ಮೀ ದೇವಿ. ಮಾ ಅನ್ನೋ ಶಬ್ದಕ್ಕೆ ಲಕ್ಷ್ಮೀ ದೇವಿ ಅಂತ ಅರ್ಥ. ಅದಲ್ಲ, ಅದಕ್ಕೆ ಉಚ್ಚಾರಣೆ ಮಾಡುವಾಗ ಮೊದಲು ಹಿಂಗೆ ಉಚ್ಚಾರಣೆ ಮಾಡ್ಬೇಕಂತ, ಹ್ರೀ ಅಂತ ಉಚ್ಚಾರಣೆ ಮಾಡ್ಬೇಕಂತ. ಹ್ರೀ
ಹ್ರೀ ಅಂದರೆ ಅದು ಒಂದು ಮಹಾಲಕ್ಷ್ಮಿ ರೂಪ. ಹ್ರೀ ಅನ್ನುವ ಮಹಾಲಕ್ಷ್ಮಿ ರೂಪ. ಮಾ ಅಂದರೆ ಶ್ರೀ ಎನ್ನುವ ಮಹಾಲಕ್ಷ್ಮಿ ರೂಪ. ಹ್ರೀ ಶ್ರೀ ಸಮಾಶ್ರಯತ್ವಾಚ್ಚ ಹಿಮಾಲಯ. ಆಚಾರ್ಯ ಗೀತಾ ತತ್ವದಲ್ಲಿ ಹೇಳ್ತಾರೆ, ಹ್ರೀ ಎನ್ನುವ ಮಹಾಲಕ್ಷ್ಮಿ ರೂಪಕ್ಕೂ ಶ್ರೀ ಎನ್ನುವ ಮಹಾಲಕ್ಷ್ಮಿ ರೂಪಕ್ಕೂ ಆಶ್ರಯ ನೀಡಿದ್ದರಿಂದಾಗಿ ಪರಮಾತ್ಮ ಹಿಮಾಲಯ. ಅದರಲ್ಲಿ ಹ್ರೀ ಒಳಗಿನ ರ ಹೋತು, ಶ್ರೀ ಮಾ ಆಯಿತು, ಹಿಮಾಲಯ ಆಗಿ ಕೂತ್ಕೊಂಡಿತು. ಮಾ ಅಂದರೆ ಪರ್ಯಾಯ ಶಬ್ದ. ಇಂದಿರಾ ಲೋಕ ಮಾತಾಮ ಕ್ಷೀರೋದ ತನಯ ರಮ ಪರ್ಯಾಯ ಶಬ್ದಗಳಾದ್ರಿಂದ ಶ್ರೀ ಎಂಬ ಶಬ್ದದ ಬದಲಿಗೆ ಮಾ ಶಬ್ದವನ್ನಾಡಿದ್ದಾರೆ. ಹ್ರೀ ಅನ್ನೋ ಶಬ್ದವನ್ನ ಹಿ ಅಂತ ಇಟ್ಕೊಳ್ರಿ. ಹಿಮಾಲಯ, ಆಲಯ ಅಂದರೆ ಲಕ್ಷ್ಮೀದೇವಿಯ ಎರಡು ರೂಪಗಳಿಗೆ ಆಶ್ರಯ ನೀಡಿದ್ದರಿಂದ ಪರಮಾತ್ಮ ಹಿಮಾಲಯ ಅಂತ ವ್ಯಾಖ್ಯಾನ ಮಾಡ್ತಾರೆ. ಎಷ್ಟು ಸೊಗಸಾಗಿದೆ ನೋಡ್ರಿ. ಇಷ್ಟು ದಿವಸ ಹಿಮಾಲಯ ಕೇಳಿದ್ದು ಹಿಮಾಲಯ ಕೇಳಿದ್ದು ಯಾರು ಈ ಅನುಸಂಧಾನ ಮಾಡಲಿಲ್ಲ. ಆನಂದ ತೀರ್ಥರು ಅನುಸಂಧಾನವನ್ನು ಮಾಡಿದರು. ಅದಕ್ಕಾಗಿ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಅಹೋರಾತ್ರೆ ಪಾರ್ಶ್ವೇ ಶಿವೇ ಸ್ಯಾತಾಂ ಒಂದು ಮಂತ್ರ ಹೇಳ್ತದೆ ತೈತ್ರಿಯ ಆರಣ್ಯಕ. ಏನು ಅಂದರೆ ಭಗವಂತನಿಗೆ ಸದಾ ಲಕ್ಷ್ಮೀದೇವಿ ಶ್ರೀಹ್ರಿ ಅರ್ಥಾತ್ ಶ್ರೀಶ್ಚತೆ ಲಕ್ಷ್ಮೀಶ್ಚ ಪತ್ನ್ಯೋ ಯಾವಾಗಲೂ ಜೊತೆಗೆ ಸೇವೆ ಮಾಡಿಕೊಂಡಿರ್ತಾರಂತೆ. ಯಾವಾಗಲೂ ಆ ರೂಪಗಳಿಂದ ಕೂಡಿದವನಾದದ್ದರಿಂದ ದೇವರಿಗೆ ಹಿಮಾಲಯ ಅಂತ ಕರಿಬೇಕು. ಈಗ ನೋಡ್ರಿ, ನಾವು ಬೆಟ್ಟವನ್ನು ನೋಡುವಾಗ ನಮ್ಮ ಅನುಸಂಧಾನ ಬದಲಾಗ್ತದೆ. ಈಗ ಯಾಕೆ ಹಿಮಾಲಯ ಅಂತ ತಲೆಯಲ್ಲಿ ಬಂದಾಗೆಲ್ಲ ಮಾ ಎರಡು ಲಕ್ಷ್ಮೀ ರೂಪಗಳು, ಅದಕ್ಕೆ ಆಲಯ ಆಶ್ರಯನಾದ ಪರಮಾತ್ಮ ಈ ಬೆಟ್ಟದಲ್ಲಿ ಇದ್ದಾನೆ, ಈ ಗುಡ್ಡದಲ್ಲಿ ಇದ್ದಾನೆ ಅನ್ನುವ ಅನುಸಂಧಾನವನ್ನು ಮಾಡಬೇಕು. ಇದನ್ನ ಆಚಾರ್ಯರು ಅನುಸಂಧಾನ ಮಾಡುತ್ತಾ ಹೊರಟಿದ್ದಾರಂತೆ. ಹೊರಟಾಗ ಮೊದಲು ಆ ಪರ್ವತ ಹೇಗೆ ಕಾಣಿಸಿತು, ಪರ್ವತದ ಒಳಗಿದ್ದ ನಾರಾಯಣ ಹೇಗೆ ಕಾಣಿಸಿದ ಅಂತನ್ನೋ ಅನುಸಂಧಾನ ಮುಂದಿಂತು. ಇದರಿಂದ ಏನು ತಿಳಿದು ಬರ್ತದೆ? ಪರ್ವತದಲ್ಲಿ ಭಗವಂತನನ್ನ ಅನುಸಂಧಾನ ಮಾಡ್ತಾರೆ ಅಂದರೆ ವಾಯುದೇವರು ವ್ಯಾಪ್ತೋಪಾಸಕರು. ವಾಯುದೇವರು ವ್ಯಾಪ್ತ ಉಪಾಸಕರು, ಎಲ್ಲ ಕಡೆಗೆ ಇದ್ದ ಭಗವಂತನನ್ನು ಉಪಾಸನೆ ಮಾಡುತ್ತಾರೆ. ನಮಗೆ ಪ್ರತಿಮೆಯಲ್ಲಿ ಇದ್ದ ಭಗವಂತನನ್ನು ಮಾತ್ರ ಉಪಾಸನೆ ಮಾಡ್ಲಿಕ್ಕೆ ಬರೋದು. ಅದು ನಮ್ಮ ಯೋಗ್ಯತಾ ಇದ್ದಷ್ಟೇ. ಪ್ರತಿಮೆಯಲ್ಲೂ ಪೂರ್ಣ ಕಾಣೋದಿಲ್ಲ. ಯಾಕೆಂದ್ರೆ ಆವಾಹನ ಮಾಡಬೇಕು, ವಿಸರ್ಜನೆ ಮಾಡಬೇಕು. ಪ್ರತಿಮಾದೊಳಗೆ ಆವಾಹನ ಮಾಡಿದಾಗ ಅಲ್ಲಿ ಇದ್ದಾನಂತ ಗೊತ್ತಿರಂಗಿಲ್ಲ, ವಿಸರ್ಜನೆ ಮಾಡದೆ ಇದ್ರೆ ಪೂಜೆ ಮುಗಿಯಂಗಿಲ್ಲ ಅಂತ ತಿಳ್ಕೊಂಡಿರ್ತೀವಿ. ಅದರಿಂದ ವಿಸರ್ಜನೆ ಮಾಡಬೇಕಾಗ್ತದೆ. ಇಷ್ಟೇ ಕೆಲಸ ನಮಗೆ. ಪ್ರತಿಮೆ ಕಾಣಿಸೋದಿಲ್ಲ ನಮಗೆ. ಪ್ರತಿಮೆಯಲ್ಲಿ ಮಾತ್ರ ಭಗವಂತನ ಅನುಸಂಧಾನ ಮಾಡುವ ಯೋಗ್ಯತೆ ನಮ್ದು. ವ್ಯಾಪ್ತೋಪಾಸಕರು ಆಚಾರ್ಯರು ಅನ್ನುವುದಕ್ಕಾಗಿ ಆ ಪರ್ವತವನ್ನು ನೋಡಿ ಸುಹಸಿತ ಕಮಲಾಕರೋಪಗೂಢಂ ಮೊದಲನೇ ಇದ್ದು ಹೆಂಗಿತ್ತು ಅಂದ್ರೆ ಅಲ್ಲಿ ಎಲ್ಲ ಅರಳಿ ನಿಂತಿದ್ವಂತೆ ತಾವರೆಗಳು. ತಾವರೆಗಳೆಲ್ಲ ಅರಳಿ ನಿಂತ ಕೆರೆಗಳಿಂದ ಕೂಡಿತ್ತಂತೆ ಆ ಹಿಮಾಲಯ. ಅಲ್ಲೂ ಬೆಳೀತವೆ, ಇಲ್ಲಿ ಮಾತ್ರ ಬೆಳೀತದೆ ಅಂತ ತಿಳಿಬಾರದು ನಾವೆಲ್ಲ. ಅಲ್ಲಿ ಬೆಳೆಯುವ ಕಮಲಗಳು ಅಲ್ಲೇ ಬೆಳೀತದೆ. ಹಿಮಕರಡಿ ಅಂತ ಇರ್ತದೆ. ನಮ್ಮೂರಾಗಿನ ಕರಡಿ ಅಲ್ಲ ಮತ್ತದು. ನಮ್ಮೂರಿನ ಕರಡಿಯೂ ಒಂದು ಕರಡಿ, ಹಿಮಕರಡಿಯೂ ಒಂದು ಕರಡಿ. ಹಾಗಾದ್ರೆ ಅಲ್ಲಿಗೆ ಬೆಳೆಯುವಂತಹ ಹೂಗಳು. ಸುಹಸಿತ ಕಮಲಾ ಕರೋಪಗೂಢಂ, ಒಳ್ಳೆ ಅಲ್ಲಿರುವಂತಹ ಕಮಲಗಳಿರುವ ಕೆರೆಗಳಿದ್ವಂತೆ. ಆಚಾರ್ಯ ನೋಡ್ತಾ ಹೋದ್ರು. ಕೆರೆಯನ್ನು ನೋಡಿದ್ರು, ಕೆರೆ ತುಂಬ ಕಮಲಗಳಿದ್ವಂತೆ. ನಾವು ಅನುಸಂಧಾನ ಮಾಡೋಣ, ಹಿಮಾಲಯದಲ್ಲಿ ನಿಲ್ಲೋಣ ಒಂದು ಕ್ಷಣ. ನಿಂತು ಆಚಾರ್ಯರು ಹೋಗುವಾಗ ಎದುರಿನಲ್ಲಿ ದೊಡ್ಡ ಸರೋವರ. ಆ ಸರೋವರದ ತುಂಬ ಅರಳಿ ನಿಂತ ಕಮಲಗಳು. ಸುಹಸಿತ ಕಮಲಾ ಕರೋಪಗೂಢಂ. ತತ್ಕ್ಷಣಕ್ಕೆ ಆಚಾರ್ಯ ನೆನಪು ಮಾಡಿಕೊಂಡ್ರು, ಹೀಗೆ ಅಲ್ವೇ ಮಹಾಲಕ್ಷ್ಮಿ ನಾರಾಯಣನ ಸೇವೆ ಮಾಡೋದು ಹೇಗೆ ಕಮಲಗಳು ಅರಳಿ ನಿಂತುಕೊಂಡು ಕೆರೆ ತುಂಬಿದೆಯೋ ಹಾಗೆ ಲಕ್ಷ್ಮೀದೇವಿ ಅರಳಿದ ಕಣ್ಣು ಮುಖಗಳಿಂದ ಕೂಡಿದ ಕೈಗಳಿಂದ ತಾನೆ ಭಗವಂತನ ಸೇವೆ ಮಾಡೋದು. ಸುಹಸಿತ ಕಮಲಾ ಕರೋಪಗೂಢಂ. ಸುಹಸಿತ ಚೆನ್ನಾಗಿ ನಗುತ್ತಿರುವ ಕಮಲಾ ಮಹಾಲಕ್ಷ್ಮೀ ದೇವಿಯ ಕರದಿಂದ ಉಪಗೂಢ ಆಲಿಂಗಿತನಾದವನು ನಾರಾಯಣ. ನೋಡ್ರಿ, ಲಕ್ಷ್ಮೀದೇವಿ ಭಗವಂತನನ್ನ ಆಲಿಂಗನೆ ಮಾಡಿಕೊಳ್ಳುವಾಗ ಸೇವೆ ಮಾಡುವಾಗ ಹೇಗಿದ್ಲು ಅಂದ್ರೆ ಸುಹಸಿತ ಕಮಲಾ ಕರೋಪಗೂಢಂ. ನಗನಗತಾ ಸೇವೆಯನ್ನು ಮಾಡ್ತಾ ಇದ್ಲಂತ. ನಮಗೆಲ್ಲ ಪಾಠ ಹೇಳ್ಕೊಡ್ತಾಳೆ. ದೇವರ ಸೇವೆಯನ್ನು ಮಾಡುವಾಗ ಬೇಸರದಿಂದ ಮಾಡಬೇಡ್ರಿ, ನಗನಗತಾ ಮಾಡ್ರಿ. ನಿಮಗೆ ಎಷ್ಟೇ ಶ್ರಮ ಆಗಿರಲಿ, ದೇವರ ಸೇವೆಯನ್ನು ಮಾಡುವಾಗ ಪೂಜೆಯನ್ನು ಮಾಡುವಾಗ ಆನಂದದಿಂದ, ಆ ಆನಂದದ ಸೂಚಕವೇ ನಗು, ಕೃತಕ ನಗು ಅಲ್ಲ, ಮತ್ತೆ ಆನಂದದ ಸೂಚಕವೇ ನಗು ಆದದ್ರಿಂದ ಅದರಿಂದ ಮಾಡ್ರಿ. ಸುಹಸಿತ ಕಮಲಾ ಕರೋಪಗೂಢಂ ಸುಜನ ಸುಖಾರ್ಥ ಅನಂತ ಭೋಗಶಯ್ಯಂ.
ಅಲ್ಲಿ ಹಿಮಾಲಯದಲ್ಲಿ ಅನೇಕ ವಿಹಾರ ಸ್ಥಾನಗಳಂತೆ. ದೇವತೆಗಳು ಗಂಧರ್ವರು ಬರುವಾಗ ಸುಜನ ಸುಖಾರ್ಥ, ಸಜ್ಜನರಾದ ದೇವತೆಗಳಿಗೆ ಸುಖಕ್ಕಾಗಿ ಅನಂತವಾದ ಭೋಗ ಶಯ್ಯಗಳು, ಅನಂತವಾದ ಭೋಗ, ಎಷ್ಟು ಭೋಗವನ್ನ ಮಾಡಿದರೂ ಹಿಮಾಲಯದ ಪದಾರ್ಥಗಳು ತೀರೋದಿಲ್ಲ. ಮತ್ತು ಅಲ್ಲಿರುವಂತಹ ಶಯ್ಯ ಅಂದರೆ ಹಾಸಿಗೆಗಳು ಅಲ್ಲಲ್ಲಲ್ಲಲ್ಲಲ್ಲಿ ಇರ್ತಿದ್ವಂತೆ. ಹಿಮಾಲಯ ಪರ್ವತದಲ್ಲಿ ದೇವತೆಗಳು ಬಂದು ವಿಹಾರ ಸ್ಥಾನವನ್ನ ಮಾಡಿಕೊಂಡು ವಿಹಾರ ಮಾಡಿಕೊಂಡು ಹೋಗ್ತಿದ್ರಂತೆ. ಸುಜನ ಸುಖಾರ್ಥಮನಂತ ಭೋಗಶಯ್ಯಂ. ಇನ್ನೊಂದರ್ಥ, ದೇವರೇನ್ ಮಾಡ್ತಾನೆ, ಸುಜನ ಸುಖಾರ್ಥಂ, ಸಜ್ಜನರಿಗೆ ಸುಖವಾಗಲಿ ಅಂತ ಹೇಳಿ ಅನಂತ ಶೇಷದೇವರ ಮೇಲೆ ಶಯ್ಯ ಮಲಗುತ್ತಾನಂತೆ. ನೋಡಿ ಎಷ್ಟು ಚಂದ, ಎರಡು ಶಬ್ದಗಳಲ್ಲೇ ಅದ. ಸುಜನ ಸುಖಾರ್ಥ, ಸುಜನ ಅನ್ನೋ ಶಬ್ದ ದೇವತೆಗಳು, ದೇವತೆಗಳಿಗೆ ಸುಖವಾಗಲಿ ಅಂತ ಅನಂತ ಭೋಗ ಪದಾರ್ಥಗಳನ್ನ ತನ್ನಲ್ಲಿ ಇಟ್ಟುಕೊಂಡಿದೆ ಹಿಮಾಲಯ. ಸುಜನ ಸಜ್ಜನರಿಗೆ ಸುಖವಾಗಲಿ ಅಂತ ತಿಳಿದುಕೊಂಡು ಶೇಷನ ಮೇಲೆ ಶಯ್ಯ ಮಲಗುತ್ತಾನೆ ನಾರಾಯಣ. ಯಾವಾಗ ಅಂದ್ರೆ ಮಾಧವಶ್ಚತುರೋ ಮಾಸಾನ್, ಮಾಧವ ಇದ್ದಾನಲ್ಲ 4 ತಿಂಗಳು ಮಲಗ್ತಾನಂತವ. ಮೊನ್ನೆ ಎದ್ದಾನಿನ್ನು 4 ತಿಂಗಳು ಮಲಗ್ತಾನಂದ್ರೆ ಮೊನ್ನೆ ಎದ್ದಾನಿನ್ನು. ಆ 4 ತಿಂಗಳು ದೇವರು ಯಾಕೆ ಮಲಗಿದ ಅನ್ನೋದನ್ನು ಹೇಳ್ತಾರೆ. ಅನಂತ ಶಯ್ಯು ಸರ್ವಭೂತ ಸುಖಾಯವೈ, ಎಲ್ಲರಿಗೂ ಹಿತವಾಗಲಿ ಎನ್ನುವ ದೃಷ್ಟಿಯಿಂದ ನಾರಾಯಣ 4 ತಿಂಗಳು ಮಲಗುತ್ತಾನಂತೆ. ಚಾತುರ್ಮಾಸ್ಯದಲ್ಲಿ ದೇವರು ಮಲಗೋದು ಯಾಕೆ ಅಂತ ಹೊಸ ಅರ್ಥ ಇವತ್ತು. ನಾವಿಷ್ಟು ಸೇರ್ತಿದ್ದೀವಿ, ಚಾತುರ್ಮಾಸದಾಗ ಯಾಕೆ ಮಲಗ್ತಾನೆ, ಅವ್ಗೆ ರಾತ್ರಿ ಆಗಿತ್ತು ಮಲಗ್ತಾನೆ, ಹಿಂಗೆಲ್ಲ ತಿಳ್ಕೊಂಡಿದ್ವಿ ಅಲ್ಲ. ಸುಜನ ಸುಖಾರ್ಥಂ ಅನಂತ ಭೋಗಶಯ್ಯಂ. ಸುಜನ ಸುಖಾರ್ಥ, ಸಜ್ಜನರಿಗೆ ಒಳ್ಳೆಯದಾಗಲಿ ಅಂತನ್ನುವುದಕ್ಕಾಗಿ 4 ತಿಂಗಳು ದೇವರು ಮಲಗಿರ್ತಾನೆ. ಅವು ಮಲ್ಕೊಂಡ್ರೆ ಏನು ಒಳ್ಳೇದಾಗ್ತದೆ ಅಂತ ಕೇಳಬೇಡ್ರಿ. ಸ್ವಾಪಂ ಯಾಸ್ಯತಿ ಶೇಷಾಂಗೇ ಲಕ್ಷ್ಮ್ಯಾಸಗ ಜಗತ್ಪತಿ, ಪ್ರಮಾಣ ವಾಕ್ಯವನ್ನು ವೇದಾಂಗ ತೀರ್ಥರು ಉದಾಹರಣೆ ಮಾಡುತ್ತಾರೆ. ಅವನು 4 ತಿಂಗಳು ಒಂದು ಕಡೆಗೆ ಮಲಗುತ್ತಾನೆ ಅಂತನ್ನೋದಕ್ಕೆ ನಾವು ಒಂದು ಕಡೆಗೆ ಕುಳಿತುಕೊಂಡು ಹಬ್ಬ ಹರಿದಿನಗಳನ್ನು ಮಾಡ್ತೀವಿ. ಎಷ್ಟು ಹಬ್ಬ ಬರ್ತಾವೆ ಹೇಳಿ ನೋಡಂತ. ಒಮ್ಮ ಆಷಾಢಕ್ಕೆ ಮಲ್ಕೊಂಡು ಕಾರ್ತೀಕಕ್ಕೆ ಹೇಳೋ ತನಕ ಇದ್ದು ಬಿದ್ದು ಹಬ್ಬ ಎಲ್ಲ ಮುಗ್ದ ಹೋಗ್ಬಿಡ್ತಾವ್ರಿ. ಮುಂದೆ ಅದ ಪುಷ್ಯ ಮಾಸದಾಗ ಭಜನಿ, ಮಾಘ ಮಾಸದಾಗ ಒಂದ ಹಬ್ಬ ರೀ, ಭಾರತ ಹುಣ್ಣಿಮೆ ಬಿಟ್ರೆ ಇನ್ನೇನು ಇಲ್ಲೇ ಇಲ್ಲ. ಫಾಲ್ಗುಣ ಮಾಸದಾಗ ಒಂದು ಹಬ್ಬ ಹೋಳಿ ಹುಣ್ಣಿಮೆ, ಫಾಲ್ಗುಣ ಮಾಸದಾಗ ಒಂದ ಹಬ್ಬ ಹೋಳಿ ಹುಣ್ಣಿಮೆ, ಚೈತ್ರದಾಗ ರಾಮನವಮಿ, ವೈಶಾಖದಾಗ ನರಸಿಂಹ ಜಯಂತಿ, ಏನಿಲ್ಲ ಒಂದೊಂದೊಂದೊಂದ್ರಿ. ಚಾತುರ್ಮಾಸದಾಗ ನೋಡ್ರಿ ಎಷ್ಟು ಹಬ್ಬ. ಎಲ್ಲರ ಕುತ್ಕೊಂಡ ಮಲ್ಕೊಂಡ ಇವ ನಾರಾಯಣ ಅಂದ್ರೆ ಆಷಾಢ ಮಾಸಕ್ಕೆ ಶುರುವೆ. ಶ್ರಾವಣದಾಗ ಗೌರಿ, ಸಂಪತ್ ಶನಿವಾರ, ಸಂಪತ್ ಶುಕ್ರವಾರ, ಅದು ಲಕ್ಷ್ಮಿಗೆ ಆಗ್ತದೋ ಊಟಕ್ಕೆ ಹೋದ ಆಚಾರ್ಯಗೆ ಆಗ್ತದೋ ಅದು ಬೇರೆ ವಿಷಯ. ಸಂಪತ್ ಶನಿವಾರ, ಸಂಪತ್ ಗಣೇಶ ಚೌತಿ, ಆನಂದಿ, ನಾಗರ ಪಂಚಮಿ ಎಲ್ಲ ಎಲ್ಲ 1-2 ಹಬ್ಬಗಳು. ವೆಂಕಪ್ಪನ ನವರಾತ್ರಿ 10 ದಿವಸ ಆಚಾರ್ಯಗೆ ಲಾಟ್ರಿ. ಏನಾನಂದ ವೆಂಕಪ್ಪನ ನವರಾತ್ರಿ. ಹಿಂಗಾಗಿ ಎಲ್ಲ ಹಬ್ಬಗಳು ಇಲ್ಲೇ ಇರ್ತಾವ್ರಿ. ಅನಂತ ಭೋಗಶಯ್ಯಂ, ಪಕ್ಷಮಾಸ ಮರಿಬೇಡ್ರಿ. ಅದಕ್ಕೆ ಸುಜನ ಸುಖಾರ್ಥಮನಂತ ಭೋಗಶಯ್ಯಂ. ಎಲ್ಲ ಹಬ್ಬಗಳನ್ನ ಮಳೆಗಾಲದಲ್ಲಿ ಇಟ್ಬಿಟ್ಟಾರೆ. ಎಷ್ಟು ಬುದ್ಧಿವಂತರು ನೋಡ್ರಿ ಹಿಂದಿನವರು. ಯಾಕೆ ಮಳೆಗಾಲದಾಗಾದ್ರೆ ಎಲ್ಲರೂ ಮನೆಯಾಗ ಇರ್ತಾರೆ, ಎಲ್ಲಿ ಹೋಗೋಂಗಿಲ್ಲ, ಹಬ್ಬ ಮಾಡ್ಲಿಕ್ಕೆ ಬರ್ತದೆ. ಅದನ್ನ ನೀವು ಚಳಿಗಾಲದಾಗ ಬೇಸಿಗೆಗಾಲ ಇಟ್ಟರೆ ಅಂದ್ರೆ ಊರೂರು ತಿರುಗ್ತಿರ್ತಾರೆ ಅವರು, ಯಾರು ಇರೋದಿಲ್ಲ. ಅದಕ್ಕೆ ಮಳೆ ಬಂತು ಅಂದ್ರೆ ಎಲ್ಲರೂ ಒಂದ್ ಕಡೆ ಸೇರ್ತಾರೆ ಅಂತೇಳಿ ಎಲ್ಲ ಹಬ್ಬಗಳನ್ನು ಒಂದ್ ಕಡೆ ಸೇರಿಸ್ಬಿಟ್ಟಿದ್ದಾರೆ. ದೇವರು ಮಾಧವಶ್ಚತುರೋ ಮಾಸಾನ್ ಸರ್ವಭೂತ ಸುಖಾಯ ವೈ ಸ್ವಾಪಂ ಯಾಸ್ಯತಿ ಶೇಷಾಂಗೆ ಲಕ್ಷ್ಮ್ಯಾಸಗ ಜಗತ್ಪತಿ, ಮಲಗಿರ್ತಾನೆ ಅನಂತ ಭೋಗಶಯ್ಯಂ. ವಿಕಸಿತ ಸುಮನೋ ಘಟಾಗ ಮುಚ್ಚ್ಯಂ. ಏನು ಮರಗಳು ಕೆರೆಗಳಾಯಿತು, ಮರಗಳನ್ನು ನೋಡಿದ್ರಂತೆ. ಮರಗಳು ಹೇಗಿದ್ವು ಅಂದ್ರೆ ಹೂಗಳೆಲ್ಲ ಗೊಂಚಲು ಗೊಂಚಲು ಬಿಟ್ಟು ತೆಳಗೆ ಬಾಗಿ ನಿಂತ್ಕೊಂಡಿದ್ವಂತೆ. ಏನ್ ಚಂದ ಇರ್ತದ್ರಿ. ಹೂ ಬಿಟ್ಟ ಮರ ನೋಡ್ಲಿಕ್ಕೆ ಆನಂದ, ಬೋಳ್ಬೋಳ್ ಮರ ನೋಡ್ಲಿಕ್ಕೆ ಹೋಗಬಾರ್ದು. ಎಲಿನೂ ಬಿದ್ದಿರ್ತದ, ಹೂನೂ ಇರಂಗಿಲ್ಲ, ನಿಂತ್ಕೊಂಡಿರ್ತಲ್ಲ. ಸ್ಥಾಣುರ್ವ ಪುರುಷೋಭ ಅಂತ ಹೇಳಿ ನಮ್ಮ ಸಂಸ್ಕೃತದೊಳಗೆ ಸಂಶೇತ ದೃಷ್ಟಾಂತ ಯಾವುದು ಅಂದ್ರೆ ಸ್ಥಾಣುರ್ವ ಪುರುಷೋಭ. ಮೋಟ ಮರ ಎಲಿ ಬೀಳಿಸ್ಕೊಂಡು ಹೂ ಬೀಳಿಸ್ಕೊಂಡು ಹಿಂಗ ನಿಂತಿರ್ತದಲ್ಲ, ಅದಕ್ಕೆ ಸ್ಥಾಣು ಅಂತ ಕರೀತಾರೆ. ಆ ಸ್ಥಾಣು ಪುರುಷ ಅಂತ ಅನ್ನೋದು ಸಂಶಯಕ್ಕೆ ಕಾರಣ ಆಗ್ತದಂತೆ. ಅಂಥ ಸಂಶಯಕ್ಕೆ ಕಾರಣ ಆಗೋ ಮರ ಆಗಿರಬಾರ್ದು. ಹೆಂಗಿರಬೇಕು? ಹೂಗಳು ತುಂಬಿ ಗೊಂಚಲು ಗೊಂಚಲು ಗೊಂಚಲಿನಿಂದ ಇರಬೇಕಂತೆ. ಇದು ಎಲ್ಲಿ? ಪರ್ವತದಲ್ಲಿ. ಏನ್ ಹೇಳಿದ್ರು? ವಿಕಸಿತ ಸುಮನೋ ಘಟಾಗ ಮುಚ್ಚಂ. ವಿಕಸಿತ ಅರಳಿದ ಸುಮನ ಹೂಗಳ ಘಟಾಗ ಸಮೂಹದಿಂದ ಉಚ್ಚ ಶ್ರೇಷ್ಠವಾದದ್ದು. ಮತ್ತೆ ಭಗವಂತನ ವಿಷಯದಲ್ಲಿ ವಿಕಸಿತ ಮನಸ್ಸನ್ನ ಅರಳಿಸಿಕೊಂಡಿರುವ ಸುಮನೋ ದೇವತೆಗಳ ಘಟ ಸಮೂಹಗಳಲ್ಲಿ ಉಚ್ಚ ಅಂತರ್ಯಾಮಿಯಾಗಿ ಇದ್ದವನು, ದೇವತೆಗಳ ಮನಸ್ಸಿನಲ್ಲಿ ಇದ್ದವನಂತೆ. ಮರಕತರತ್ನಮಯ ಸ್ಥಲಾಗ್ರ ಶೋಭಂ.
ಆ ನೆಲ ಎಲ್ಲ ಹೆಂಗಿತ್ತು ಅಂದರೆ ಮರಕತ ಮಣಿಗಳಂತೆ, ಪಚ್ಚೆ ಮಣಿಗಳು ಇರ್ತಾವಲ್ಲ ಅಂಥ ಮಣಿಗಳಿಂದ ತುಂಬಿತ್ತು. ನಡೀತಾ ಹೋದರೆ ಆಚಾರ್ಯ ನೆಲವನ್ನು ನೋಡ್ಕೊಂಡು ಹೋದ್ರಂತೆ. ಆ ನೆಲ ನೋಡಿದಾಗ ನೆನಪಾದದ್ದು ದೇವರ ಮೈ. ಮರಕತರತ್ನ ದೇವರದ್ದು ಪಚ್ಚೆ ಭಾರಿ ಚಂದಮಯ ಒಂದು. ಅಂಥ ನೀಲಮಾಣಿಕ್ಯ ವಿಗ್ರಹವನ್ನು ನೋಡಿಕೊಂಡು ಹೊರಟರು ಅಂತ ಹೇಳ್ತಾರೆ. ಇನ್ನು ಮುಂದೆ ಕೊನೆಯ ಶ್ಲೋಕ 47. ಏನು ಮುಗಿಲಿಲ್ಲೇನೋ ಕೊನೆಗೆ ಈ ಶ್ಲೋಕ ಇವತ್ತಿಷ್ಟೊತ್ತಾದ್ರು ಅಂತ ಕೇಳಿದ ಆಚಾರ್ಯರು. ಪಾದೋಪಾಂತ ನಮನ್ ಮಹಾಮುನಿಗಣಂ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ನ ಕಲಾಪಮಗ್ರಮಟಕೈ ವಿಭ್ರಾಜಿತಂ ಹಾಟಕೈ. ಲೈವ್ ಬರವಲ್ತಂತ ನೋಡು. ವಿಭ್ರಾಜಿತಂ ಹಾಟಕೈ ದೃಷ್ಟ್ವಾ ತಂ ಧರಣೀಧರಂ ಸುವನಮಾಲೋಲ್ಲಾಸಿನಂ ಸುಂದರಂ ಸ್ವಾನಂದಾಕೃತಿಮಸ್ಮರನ್ ಮುರರಿಪುಂ ಸ್ವಾನಂದ ತೀರ್ಥ ಸದಾ. ನೋಡ್ಲಿಲ್ಲ ಆಯ್ತು, ನೋಡ್ತಾ ಇದ್ದಾರಂತ. ಅದಕ್ಕೆ ನೋಡ್ರಿ ಏನಾಯಿತು. ಪಾದೋಪಾಂತ ನಮನ್ ಮಹಾಮುನಿಗಣಂ. ಮುಂದಿಂದೇನೀಗ ಪಾದ ಉಪಾಂತ ನಮನ್ ಮಹಾಮುನಿಗಣಂ. ಇದೇನು ಪರ್ವತ ಅದ, ಈ ಪರ್ವತದ ಕೆಳಭಾಗದಲ್ಲಿ ಅನೇಕ ಮುನಿಗಳು ವಾಸ ಮಾಡುತ್ತಿದ್ದಾರೆ. ಏನಪ್ಪ, ಈ ಪರ್ವತದಲ್ಲಿ ಅನೇಕ ಮುನಿಗಳು ವಾಸ ಮಾಡುತ್ತಾ ಇದ್ದಾರಂತೆ. ಅಲ್ಲಿ ಪಾದ ಉಪಾಂತ ನಮನ್ ಮಹಾಮುನಿಗಳಂ, ದೇವರ ಪಾದದ ಹತ್ರ ಅನೇಕ ಮುನಿಗಳು ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ಮುನಿಗಳು ಎಲ್ಲಿ ವಾಸ ಮಾಡ್ತಾ ಇದ್ರು? ಪರ್ವತದ ಕೆಳಗೆ, ಆಮೇಲೆ ನದಿಯ ತೀರದಲ್ಲಿ, ಕಾಡಿನಲ್ಲಿ ವಾಸ ಮಾಡ್ತಾರೆ. ಅವರು ಊರಿನಲ್ಲಿ ಗ್ರಾಮಗಳಲ್ಲಿ ವಾಸ ಮಾಡೋದಿಲ್ಲ. ಅದಕ್ಕೆ ಪಾದೋಪಾಂತ ನಮನ್ ಮಹಾಮುನಿಗಣಂ. ಪಾದ ಉಪಾಂತ, ಪಾದ ಉಪಾಂತ ಅಂತಂದ್ರೆ ಆ ಪರ್ವತದ ಕೆಳಭಾಗದಲ್ಲಿ ವಾಸ ಮಾಡುತ್ತಿರುವಂತಹ ಜನರು ಅಲ್ಲಿದ್ರು. ಯಾರು? ಮುನಿಗಳು. ಇದು ಪರ್ವತಕ್ಕಾದರೆ ದೇವರಿಗೆ, ದೇವರ ಪಾದದ ಹತ್ರ ಬಂದು ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ನಿಂತುಕೊಂಡಿದ್ರು. ಹೇಮ ಪ್ರದೀಪ್ತಾಂಬರಂ, ಹೇಮ ಪ್ರದೀಪ್ತಾಂಬರಂ. ಆ ಪರ್ವತ ತನ್ನಲ್ಲಿರುವಂತಹ ಬಂಗಾರದಿಂದ ಬೆಳಕು ಬಿದ್ದರೆ ಆಕಾಶ ಎಲ್ಲ ಕೆಂಪಾಗಿ ಕೂಡಿತಾ ಬಂಗಾರದ ಬಣ್ಣ ಆಗಿತ್ತಂತೆ. ನೋಡ್ರಿ, ಬದರಿ ಯಾರು ಹೋಗಿರ್ತೀರಿ ಅವ್ರಿಗೆ ಗೊತ್ತಾಗ್ತದೆ. ಆ ಸೂರ್ಯೋದಯ ಆದಾಗ ಸೂರ್ಯದ್ದು ಹಿಮದ ಮೇಲೆ ಬಿತ್ತು ಅಂದ್ರೆ ಎಷ್ಟು ಚಂದ ಬಣ್ಣ ಬಂದಿರ್ತದೆ. ಈಗಂತೂ ಹಿಮಾಲಯದಲ್ಲೇ ಇದ್ದ ಬಂಗಾರ, ಅದರ ಬಣ್ಣ ಎಲ್ಲಿದೆ ಅಂತ ಕೇಳಿದ್ರೆ ಅದು ಪೂರ್ಣವಾಗಿ ಆಕಾಶದ ತುಂಬಿಕೊಂಡು ನಿಂತ್ಕೊಂಡಿದೆ ಅಂತೆ. ಹೇಮ ಪ್ರದೀಪ್ತಾಂಬರಂ. ಈ ಭಗವಂತ ಹೇಗಿದ್ದಾನೆ? ಪೀತಾಂಬರವನ್ನು ಉಟ್ಕೊಂಡಿದ್ದಾನಂತೆ. ಹೇಮ ಪ್ರದೀಪ್ತಾಂಬರ ಅಂದ್ರೆ ಪೀತಾಂಬರವನ್ನು ಉಟ್ಟುಕೊಂಡವನು. ಯಾಕ ನೋಡಿದ್ರಂದ ಹೇಮ ಪ್ರದೀಪ್ತಾಂಬರಂ ಶ್ರೀಮದ್ರತ್ನ ಕಲಾಪಮಗ್ರ ಕಟಕೈ. ಆ ರತ್ನಗಳೆಲ್ಲ ಅಲ್ಲಲ್ಲ ಇದ್ವಲ್ಲ, ಈ ಭಗವಂತ ತನ್ನ ಕೈಯಲ್ಲಿ ರತ್ನದ ಕಟಕಗಳನ್ನ, ಬಳೆಗಳನ್ನ ಹಾಕೊಂಡಿದ್ದಾನೆ. ಇನ್ನು ದೃಷ್ಟವಾತಂ ಧರಣೀಧರಂ. ಆ ಪರ್ವತವನ್ನು ನೋಡಿ ಸುವನಮಾಲೋಲ್ಲಾಸಿನಂ, ಒಳ್ಳೆ ವನಗಳಿಂದ ಕೂಡಿದ್ದು ಈ ಪರ್ವತ. ಅವನು ವನಮಾಲೆಯಿಂದ ಕೂಡಿದವನು ಪರಮಾತ್ಮ. ಸುವನಮಾಲೋಲ್ಲಾಸಿನಂ ಸುಂದರಂ, ಸುವನಮಾಲೋಲ್ಲಾಸಿನಂ ಸುಂದರಂ. ವನಮಾಲೆಗಳಿಂದ, ಈ ಪರ್ವತವಾದರೂ ವನಗಳಿಂದ ಕೂಡಿತ್ತು, ಪರಮಾತ್ಮನು ವನಮಾಲೆಯಿಂದ ಕೂಡಿದ್ದಾನೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಸ್ವಾನಂದಾಕೃತಿಂ, ಆನಂದಪೂರ್ಣನಾದ ಪರಮಾತ್ಮನ ಆಕೃತಿಯನ್ನು, ಮುರರಿಪುಂ ನಾರಾಯಣನನ್ನು ಸ್ವಾನಂದ ತೀರ್ಥ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಆಗ ನೋಡಿದರು. ಸರಿ, ಅರ್ಥ ಆಯ್ತಾ? ಇತಿ ಶ್ರೀಮತ್ ಕವಿಕುಲತಿಲಕ ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಸುಮಧ್ವ ವಿಜಯ ಮಹಾಕಾವ್ಯ ಆನಂದಾಂಕಿತೆ 6th ಸರ್ಗ. 6 ಸರ್ಗ ಆಯಿತು. ಬದರಿಯನ್ನ, ಅದು ಹಿಮಾಲಯವನ್ನ ಆಚಾರ್ಯರು ನಾರಾಯಣನ ಆಕೃತಿ ಅಂತ ಚಿಂತನೆ ಮಾಡಿಕೊಂಡು ಬಂದರು ಅಂತ ಇಷ್ಟು 6ನೇ ಸರ್ಗದಲ್ಲಿ ಮುಕ್ತಾಯ ಮಾಡಿ 7ನೇ ಸರ್ಗವನ್ನು ಪ್ರಾರಂಭ ಮಾಡುತ್ತಾರೆ. 7ನೇ ಸರ್ಗದಲ್ಲಿ ಒಂದು ಛಂದಸ್ಸನ್ನು ಬಳಸ್ತಾರೆ ಪಂಡಿತಾಚಾರ್ಯರು. ಏನ್ ಛಂದಸ್ಸು ಅಂದ್ರೆ ಸುಂದರಿ ವೃತ್ತ ಅಂತ ಅದಕ್ಕೆ ಹೆಸರು. ಛಂದಸ್ಸಿನ ಹೆಸರೇ ಸುಂದರಿ ಅಂತ. ಯಾಕ? ಈ ಬದರಿ ಇಷ್ಟು ಚಂದದ ವೇದವ್ಯಾಸ ದೇವರ ಆಶ್ರಮ, ಅದನ್ನು ಸುಂದರಿ ವೃತ್ತ ಬಿಟ್ಟು ಬೇರೆ ವೃತ್ತದೊಳಗೆ ಹೇಳೋ ಹಂಗೆ ಇಲ್ಲೇ ಇಲ್ರಿ. ಅಷ್ಟು ಸುಂದರದ ಅಂತದು. ಬೇರೆ ಛಂದಸ್ಸನ್ನ ಆರಿಸಿಕೊಳ್ಳಿಕ್ಕೂ ಮನಸ್ಸು ಬರದೇ ಇರೋಷ್ಟು ಸುಂದರ ಅದ ಅಂತಂದ ಮೇಲೆ ಸುಂದರಿ ವೃತ್ತದಲ್ಲೇ ಹೇಳ್ಬಿಡೋಣ ಅಂತ ಹೇಳಿ ಒಂದು 59 ಶ್ಲೋಕವರಿ 7ನೇ ಸರ್ಗದಾಗ. ಈಗ ನಾವು ಮುಂದಿನ ಶ್ಲೋಕದಿಂದ ಎಲ್ಲಿರ್ತೇವೆ ಅಂತಂದ್ರೆ ವ್ಯಾಸಾಶ್ರಮದಲ್ಲಿ ಪ್ರವೇಶ.
ಆಚಾರ ನಡೀತಾ 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 ಹೋಗಿ ಪೂರ್ಣ ವ್ಯಾಸಾಶ್ರಮವನ್ನು ಮುಟ್ಟಿದ್ರಂತೆ. ಈ ಬದರಿ ಮುಟ್ಟಿದ್ರು, ದಕ್ಷಿಣ ಬದರಿ ಬಿಟ್ಟರು, ಉತ್ತರ ಬದರಿಗೆ ಹೋಗಿದ್ದಾರೆ. ಆ ಉತ್ತರ ಬದರಿಗೆ ಹೊರಟಾಗ ಅಲ್ಲಿ ವ್ಯಾಸಾಶ್ರಮವನ್ನ ಕಂಡ್ರು ಅಂತ ಮೊದಲನೇ ಶ್ಲೋಕ ಪ್ರಾರಂಭ ಆಗಬೇಕು. ಇದು ಸುಲಭದ ಮಾತಲ್ಲ, ಸುಲಭದ ಮಾತಲ್ಲ. ಯಾವುದು ಸುಲಭದ ಮಾತಲ್ಲ ಅಂತಂದ್ರೆ, ಬದರಿ ಇಲ್ಲಿಂದ ದಾಟಿಕೊಂಡು ಹೋಗಿ ಅಲ್ಲಿ ಹೋಗೋದಿದೆಯಲ್ಲ, ಅದು ಸಾಮಾನ್ಯದವರ ಕೈಯಿಂದ ಆಗೋ ಕೆಲಸವೇ ಅಲ್ಲ. ಇದ್ದಾರೆ, ಮತ್ತೆ ನಾನು ಅಲ್ಲಿ ಜನ ಇಲ್ಲ ಅಂತ ಹೇಳ್ತಿಲ್ಲ. ಎಷ್ಟೋ ಜನ ಇವತ್ತಿಗೂ ಕೂಡ ಯೋಗಿಗಳು ಅಲ್ಲಿ ವಾಸ ಮಾಡ್ತಾನೇ ಇದ್ದಾರೆ. ಆದರೆ ಅಲ್ಲಿ ವಾಸ ಮಾಡುವಕ್ಕಿಂತಲೂ ನಾವು ಇಲ್ಲಿಂದ ಏನು ಹೋಗ್ತೀವಿ ಅಂತ ಕೇಳ್ತೀವಲ್ಲ, ಅದು ಆಶ್ಚರ್ಯ. ಎಷ್ಟು ದಿವಸ ಆಯಿತು ಅಲ್ಲಿ ಇದ್ದಾರೆ, ಮೊದಲಿಂದ ಅಲ್ಲೇ ಇದ್ದವರಿದ್ದಾರೋ ಏನೋ ನಮಗೆ ಗೊತ್ತಿಲ್ಲ. ಇಲ್ಲಿಂದ ಹೋಗಿ ಅಲ್ಲಿಂದ ತಿರುಗಿ ಬರೋದು ಮಾತಿಲ್ಲ, ಹೋಗೋದಷ್ಟೇ ಕೆಲಸ. ಯಾರೋ ಒಬ್ಬರು ಇದಕ್ಕೆ ಹೇಳಿದರು, ಹಿಮಾಲಯದಲ್ಲೋ ಇನ್ನೆಲ್ಲೋ ಪ್ರಾಂತದಲ್ಲಿ ಅಲ್ಲಿ ಒಬ್ರು ಹೋಗಿದ್ರಂತ. ಬಹಳ ಶ್ರಮ ಪಟ್ಕೊಂಡು ಹೋದರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಜನ ಕೇಳಿದಂತೆ, ಯಾಕೆ ಬರ್ಲಿಕ್ಕೆ ಹೋಗ್ತೀರಿ ನೀವೆಲ್ಲ ಅಂತ ಕೇಳಿಬಿಟ್ರಂತೆ. ಯಾಕೆ ನೀವು ಯಾರೂ ಬರಬಾರ್ದು ಅಂತ ನಾವು ನಿಶ್ಚಿಂತೆಯಿಂದ ಇಲ್ಲಿ ಇರಬೇಕು ಅಂತ ಬಂದೀವಿ, ಮತ್ತು ನೀವು ಇಲ್ಲಿ ಬಂದು ನಮ್ಮನ್ನು ಕಾಡ್ತಿರಲ್ಲ ಅಂತ ಬೈದು ಕಳಿಸಿದ್ರಂತ. ಅಂದ್ರೆ ಜನ ಇದ್ದಾರೆ, ಬಹಳ ಅಪರೂಪ ಅಲ್ಲಿ ಇದ್ದದ್ದು. ಅಲ್ಲೇನು ಯಾರು ಹೋಗ್ತಾರೆ ಅಂತಿಲ್ಲ. ಆಚಾರ್ಯರೇನು ಹೋದ್ರಲ್ಲ, ಇದು ಹಿಂದೆ ಯಾರು ಹೋಗಿದ್ರು? ಪಾಂಡವರು ಹೋಗಿದ್ರಂತೆ ಆ ಸ್ಥಳಕ್ಕೆ. ಮಹಾಭಾರತ ತಾತ್ಪರ್ಯ ನಿರ್ಣಯದ 22ನೇ ಅಧ್ಯಾಯದ 276ನೇ ಶ್ಲೋಕದಲ್ಲಿ ಆಚಾರ್ಯರು ಇದನ್ನು ಉಲ್ಲೇಖ ಮಾಡ್ತಾರೆ. ಪಾಂಡವರು ಇಲ್ಲಿ ಹೋಗಿದ್ರು, ಎಲ್ಲಿವತ್ತು ವ್ಯಾಸಾಶ್ರಮ ಇದೆ ಅಲ್ಲಿ ದ್ರೌಪದಿ ದೇವಿ ಸಮೇತರಾಗಿ 5 ಜನ ಪಾಂಡವರು ಹೋಗಿದ್ರು, ಲೋಮಶಮುನಿಗಳು ಹೋಗಿದ್ರು ಅಂತ ವನಪರ್ವದಲ್ಲಿ ಬರುವಂತಹ ಕಥಾಭಾಗ. ವನಪರ್ವದಲ್ಲಿ ಏನಾಗ್ತದೆ, ಅರ್ಜುನ ಅಲ್ಲಿ ಹೋಗ್ಬಿಟ್ಟಿದ್ದ ಇಂದ್ರಲೋಕಕ್ಕೆ, ಇವರು ಇಲ್ಲಿ ಕುತ್ಕೊಂಡು ಏನು ಮಾಡಬೇಕು? ಅದಕ್ಕೆ ಲೋಮಶ ಹೇಳಿದ್ರಂತೆ, ಭಗವಂತನ ಆಜ್ಞೆ ಆಗ್ಯದ, ಸುಮ್ಮನೆ ಕೂಡಬೇಡ್ರಿ, ಸಂಚಾರ ತೀರ್ಥಯಾತ್ರೆಯನ್ನು ಮಾಡಿಕೊಳ್ಳ್ರಿ ಅಂತ ಹೇಳಿದಾಗ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಂದು ಇಲ್ಲಿಗೆ ಬಂದಿದ್ರಂತೆ. ಎಲ್ಲಿಗೆ ಬಂದಿದ್ರು? ಬದರಿ ಕ್ಷೇತ್ರಕ್ಕೆ ಬಂದಿದ್ರು. ಯಾವ ಬದರಿ? ಉತ್ತರ ಬದರಿ. ಈ ಬದರಿ ಅಲ್ಲ, ನಾವು ಹೋಗೋ ಬದರಿ ನಾವೇ ಹೋಗ್ತೀವಿ, ಪಾಂಡವರೇನು ಹೋಗೋದು ಬೇಕಾಗಿಲ್ಲ. ಅಲ್ಲಿ ಹೋಗಿದ್ರಂತೆ. ವ್ಯಾಸಾಶ್ರಮ ಇದ್ದ ಬದರಿ ಕ್ಷೇತ್ರ ಇದೆಯಲ್ಲ, ಅದರ ಹಿರೇ ಬದರಿ, ಉತ್ತರ ಬದರಿ ಅಂತ ಕರೀತೇವೆ. ಅಲ್ಲಿಗೆ ಹೋಗುವಾಗ ಏನೇನು ದಾಟ್ಕೊಂಡು ಹೋಗಿದ್ರು ಪಾಂಡವರು ಅಂತ ಕೇಳಿದರೆ, ಅಲ್ಲಿ ಮಹಾಭಾರತ ತಾತ್ಪರ್ಯದಲ್ಲಿ ನಿಮ್ಮ ಕಡೆ ಪುಸ್ತಕದಲ್ಲಿ ಇಲ್ಲ, ನಾನು ಶ್ಲೋಕ ಹೇಳ್ತೀನಿ ಕೇಳ್ಕೊಳ್ರಿ. ಅತೀತ್ಯ ಶರ್ವಶ್ವಶುರಂ ಗಿರಿಂತೆ ಸುವರ್ಣಕೂಟಂ ನಿಷಧಂ ಗಿರಿಂಚ ಮೇರೋ ಪ್ರಾಚ್ಯಾಂ ಗಂಧಮಾದೆ ಗಿರೌಚ ಪ್ರಾಪುರ್ಬದರ್ಯಾಶ್ರಮಮುತ್ತಮಂ ಭುವಿ. ಇಷ್ಟದ ಅಂತ ಏನೇನು ದಾಟ್ಕೊಂಡು ಹೋದ್ರು ಅಂತ ಕೇಳಿದ್ರೆ, ಹಿಮಾಲಯವನ್ನು ದಾಟಿದ್ರಂತೆ. ಅಂದ್ರೆ ಆಚಾರ್ಯದನ್ನೆಲ್ಲ ದಾಟ್ಯಾರಂತ ಅರ್ಥ. ಮತ್ತೆ ನಾ ಇದನ್ನು ಯಾಕೆ ಹೇಳಬೇಕಾಗಿದೆ ಅಂದರೆ, ಆನಂದ ತೀರ್ಥರು ಇದನ್ನು ದಾಟ್ಕೊಂಡು ಹೋಗಿದ್ದಾರೆ, ಹಿಮಾಲಯವನ್ನು ದಾಟಿದ್ರು. ಆಮೇಲೆ ಹೇಮಕೂಟ ಅಂತ ಒಂದು ಪರ್ವತ ಬರ್ತದಂತೆ. ಹಿಮಾಲಯ ದಾಟಿದ ಮೇಲೆ ಹೇಮಕೂಟ, ಅದಾದ ಮೇಲೆ ನಿಷಧ ಪರ್ವತ ಅಂತ ಬರ್ತದೆ. ನಿಷಧ ಪರ್ವತವನ್ನು ದಾಟಿದ್ರು. ಮುಂದೆ ಸಿಕ್ಕದ್ದೇ ಮೇರು ಪರ್ವತ. ಎಲ್ಲೆಲ್ಲಿ ದಾಟ್ಕೊಂಡು ಹೋದ್ರೆ ನೋಡ್ಕೊಳ್ರಿ. ಇದನ್ನೆಲ್ಲ ನಾವು ಕೇಳಿ ಆನಂದ ಪಡ್ಬೇಕಷ್ಟೆ. ಭಾಳ ಚಂದ ಆತು ಅಂತಷ್ಟೆ, ದುಸ್ಸಾಹಸವನ್ನು ಮಾಡೋ ಹಂಗಿಲ್ಲ. ಅತೀತ್ಯ ಶರ್ವಶ್ವಶುರಂ ಗಿರಿಂತೆ. ಶರ್ವ ಅಂದ್ರೆ ರುದ್ರದೇವರು, ಶಶುರ ಅಂದ್ರೆ ಮಾವ. ರುದ್ರದೇವರ ಮಾವನ ಬೆಟ್ಟ ಅಂದ್ರೆ ಹಿಮಾಲಯ ದಾಟ್ಕೊಂಡು ಸುವರ್ಣಕೂಟಂ, ಹೇಮಕೂಟ ಅಂತ ಪರ್ವತ, ಅದನ್ನು ದಾಟಿ ನಿಷಧ ಅಂತ ಪರ್ವತ, ಅದನ್ನು ದಾಟಿ ಮೇರೋ ಪ್ರಾಚ್ಯಾಂ, ಮೇರು ಪರ್ವತದ ಪೂರ್ವಕ್ಕೆ ಗಂಧಮಾದೆ ಗಿರೌಚ, ಗಂಧಮಾದನ ಪರ್ವತದಲ್ಲಿ ಪ್ರಾಪುರ್ಬದರ್ಯಾಶ್ರಮಮುತ್ತಮಂ ಭುವಿ, ಬದರಿಕಾಶ್ರಮ ಇದೆ. ಎಲ್ಲಿದ್ದಾರೆ ವೇದವ್ಯಾಸದೇವರ ಒಂದು ರೂಪದಿಂದ? ಮೇರು ಪರ್ವತದ ಪೂರ್ವದಲ್ಲಿ ಇರುವ ಗಂಧಮಾದನ ಪರ್ವತದಲ್ಲಿ ಆಚಾರ್ಯರ ವೇದವ್ಯಾಸದೇವರ ಒಂದು ಆಶ್ರಮ, ಅದು ಉತ್ತರ ಬದರಿಕಾಶ್ರಮ ಅಲ್ಲಿದೆ. ಅಲ್ಲಿಗೆ ಹೋದರು. ಅಂದರೆ ಆಚಾರ್ಯರು ಹಿಮಾಲಯ ದಾಟ್ಕೊಂಡು, ಹೇಮಕೂಟ ದಾಟ್ಕೊಂಡು, ನಿಷಧ ದಾಟ್ಕೊಂಡು, ಮೇರು ಪರ್ವತ ಏರಿ ಗಂಧಮಾದನಕ್ಕೆ ಹೋಗಿ, ಗಂಧಮಾದನ ಪರ್ವತದಲ್ಲಿ ಪೂರ್ವಕ್ಕೆ ಹೋಗಿ ಅಲ್ಲಿರುವಂತಹ ವ್ಯಾಸಾಶ್ರಮವನ್ನು ಕಂಡ್ರು ಅಂತ ಮುಂದೆ 7ನೇ ಅಧ್ಯಾಯದಲ್ಲಿ ಪ್ರಾರಂಭ ಆಗ್ತಾ ಇದೆ. ಸುಂದರಿ ವೃತ್ತದಲ್ಲಿ ಹೇಳುವಾಗ ಇದನ್ನು ಹೇಳ್ತಾರೆ. ಅಥ ಹೈಮವತೆ ತಟಾಂತರೇ ಬದರೀ ಷಂಡ ವಿಶೇಷ ಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ ಸಕಲಜ್ಞ ಸದದರ್ಶ ವಿಶ್ರುತಂ. ಈ ಸರ್ಗವನ್ನು ನಾವು ಯಾಕೆ ಅಧ್ಯಯನ ಮಾಡಬೇಕು ಅಂದರೆ, ಜ್ಞಾನ ಬೇಕು ಅಂತ ಆದರೆ ಅಧ್ಯಯನ ಮಾಡಬೇಕು. 7ನೇ ಸರ್ಗ
ವೇದವ್ಯಾಸ ದೇವರ ಮಹಿಮೆಯನ್ನು ಹೇಳುವಂಥದ್ದು. ಯಾರಿಗೆ ಜ್ಞಾನ ಭರ್ಪೂರ್ ಬರಬೇಕು ಅಂತದ ಅವರು ವೇದವ್ಯಾಸ ದೇವರ ಚರಿತ್ರೆಯನ್ನು ಬಹಳ ಮನದಟ್ಟು ಮಾಡ್ಕೊಳ್ಬೇಕು. ಮತ್ತೆ ಮತ್ತೆ ಕೇಳಬೇಕು. ಒಂದು ಸರ್ತಿ ಕೇಳಿದ್ರೆ ಸಾಲೋದಿಲ್ಲ. ಮತ್ತೆ ಮತ್ತೆ ವೇದವ್ಯಾಸ ದೇವರ ಚರಿತ್ರೆಯನ್ನು ಕೇಳಿದರೆ ಜ್ಞಾನ ಭರ್ಪೂರ್ ಬರ್ತದ, ಸಂದೇಹ ಬೇಡ. ಶ್ರೀಮದಾಚಾರ್ಯರು ತಂತ್ರಸಾರ ಸಂಗ್ರಹದಲ್ಲಿ ಹೇಳುವಾಗ ವ್ಯಾಸಮಂತ್ರ ವ್ಯಾಸರ ಚಿಂತನೆಯನ್ನು ಮಾಡುವುದು ಯಾಕೆ ಅಂದರೆ ಜ್ಞಾನಪ್ರದ, ಜ್ಞಾನಕ್ಕಾಗಿ ಮಾಡ್ರಿ ಅಂತ ಹೇಳಿದ್ದಾರೆ. ಉಳಿದದಕ್ಕೆ ಬೇರೆ ಬೇರೆ ರೂಪ. ಮತ್ತು ದುಡ್ಡು ಬೇಕು ಅಂದರೆ ಶ್ರೀಕರನಾರಾಯಣ, ಆರೋಗ್ಯ ಬೇಕು ಅಂದರೆ ಧನ್ವಂತರಿ, ಬೇರೆ ಬೇರೆ ಇದ್ದಾರೆ. ಹಂಗೆ ಇದನ್ನು ಯಾಕೆ ಮಾಡಬೇಕು ವೇದವ್ಯಾಸ ದೇವರ ರೂಪವನ್ನು ಅಂತಂದರೆ ಜ್ಞಾನಕ್ಕಾಗಿ ಮಾಡಬೇಕು. ಈ ವ್ಯಾಸಾಶ್ರಮದ ಕಥೆಯನ್ನು ಹೇಳುವ 7ನೇ ಸರ್ಗದಲ್ಲಿ ವೇದವ್ಯಾಸ ದೇವರ ವರ್ಣನೆ, ಆಚಾರ್ಯರು ಭೇಟಿಯಾದರು, ಆಚಾರ್ಯರು ಕೂತರು, ಅವ್ರಿಗೊಂದು ಆಸನ ಕೊಟ್ಟರು, ಇಷ್ಟಕ್ಕೆ ಮುಗಿದೋತ್ರಿ. 7ನೇ ಸರ್ಗ ಮುಗಿದೋತು. ಏನು ಒನ್ ಲೈನ್ ಸ್ಟೋರಿ 7ನೇ ಸರ್ಗದಲ್ಲಿ. ವ್ಯಾಸಾಶ್ರಮವನ್ನು ಕಂಡು ವ್ಯಾಸರನ್ನು ಕಂಡು ನಮಿಸಿ ಕುಳಿತು ಮಾತಾಡಿದರು, ಮುಗದೇ ಹೋಯಿತು. ಇಲ್ಲಿ 50 ಕಥೆ ಇಲ್ಲೇ ಇಲ್ಲ, ಒಂದೇ ಕಥೆ. ಈ ಒಂದು ಸಾಲನ್ನು ಇಟ್ಟುಕೊಂಡು 60 ಶ್ಲೋಕದಷ್ಟು ಬೆಳೆಸಬೇಕಾದ್ರೆ ಪಂಡಿತಾಚಾರ್ಯರು ಅದು ಏನೆಲ್ಲ ವರ್ಣನೆ ಮಾಡಿರ್ಲಿಕ್ಕಿಲ್ಲ. ಅದ್ಭುತ ವರ್ಣನ ಅದು. ಅಥ ಹೈಮವತೆ ತಟಾಂತರೇ ಬದರೀ ಷಂಡ ವಿಶೇಷ ಪಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ ಸಕಲಜ್ಞ ಸದದರ್ಶ ವಿಶ್ರತಂ. ಅಥ ಅನಂತರದಲ್ಲಿ ಯಾವಾಗ ಈ ಎಲ್ಲ ಪರ್ವತಗಳನ್ನು ದಾಟಿ ಬಂದ ಮೇಲೆ, ಬರೀ ಹಿಮಾಲಯ ಅಲ್ಲ, ಹಿಮವಲ್ಲಂಘನ ನಂತರವಲ್ಲ, ಈ ಎಲ್ಲ ಬೆಟ್ಟಗಳನ್ನು ದಾಟಿ ಬಂದ ಮೇಲೆ ಸಕಲಜ್ಞ ಸಹ ಪೂರ್ಣಪ್ರಜ್ಞರಾದ ಅವರು ಹೈಮವತೆ ತಟಾಂತರೆ ಹಿಮಾಲಯದ ಪರ್ವತದ ಇನ್ನೊಂದು ತುದಿಯಲ್ಲಿ ಇರುವಂತಹ ಉತ್ತರ ಪಾರ್ಶ್ವದಲ್ಲಿರುವಂತಹ ಆಶ್ರಮ ಅಲ್ಲೇನಿತ್ತು ಬದರೀ ಷಂಡ ವಿಶೇಷ ಪಂಡಿತಂ, ಬದರೀ ವೃಕ್ಷಗಳ ಸಮೂಹ, ಷಂಡ ಅಂದರೆ ಸಮೂಹ, ಗುಂಪು. ಬದರೀ ಷಂಡ ವಿಶೇಷ ಪಂಡಿತಂ, ಬೇರೆ ಏನಿದ್ದಿದ್ದಿಲ್ಲಂತ. ಹೆಚ್ಚು ಬಾರಿ ಹಣ್ಣಿನ ಗಿಡ ಇದ್ವಂತಲ್ಲಿ ವ್ಯಾಸಾಶ್ರಮದಲ್ಲಿ. ಏನಿದ್ವು ಅಂತ ಕೇಳಿದ್ರೆ ಹೆಚ್ಚು ಬಾರಿ ಹಣ್ಣು, ನಮ್ಮಲ್ಲಿ ಬಾರಿ ಹಣ್ಣು ಬೋರೆ ಹಣ್ಣು ಅಂತ ಏನು ಕರೀತಾರೆ, ಅದರ ಮರಗಳೇ ಹೆಚ್ಚು ಇದ್ದದ್ದು. ಅದಕ್ಕೆ ಬದರಿ ವೃಕ್ಷದ ಕೆಳಗೆ ಕೂತಿದ್ದಕ್ಕೆ ಬಾದರಾಯಣ ದೇವರು ಅಂತ ಕರೆಸ್ಕೊಂಡ್ರಂಥವ್ರು. ಬದರಿ ವೃಕ್ಷದಲ್ಲಿ ಅದನ್ನೇ ವನ ತುಂಬ ಮಾಡಿಕೊಂಡಿದ್ದರಿಂದ ಅವರೇನು ಕರೆಸ್ಕೊಂಡ್ರು, ಬದರಿ ವೃಕ್ಷದ ಆಶ್ರಯವನ್ನು ತೆಗೆದುಕೊಂಡು ಬಾದರ ಆಯಣ, ಬದರಿ ವೃಕ್ಷಕ್ಕೆ ಸಂಬಂಧಪಟ್ಟ ಆಶ್ರಯವನ್ನು ಪಡೆದವರು ಅಂತ. ಕೆಲವರು ಹೇಳ್ತಿರ್ತಾರೆ ನಮಗೆ ಅವರಿಗೆ ಬಾದರಾಯಣ ಸಂಬಂಧ ಅಂತ ಹೇಳ್ತಿರ್ತಾರೆ. ಗೊತ್ತಿಲ್ಲ ನಮಗೆ ಅವ್ರಿಗೇನು ಸಂಬಂಧ ಅಂತ ಕೇಳಿದರೆ ಬಾದರಾಯಣ ಸಂಬಂಧ, ಬಾದರಾಯಣ ಸಂಬಂಧ ಅಂತ ಹೇಳಿದ್ರಂತೆ. ಭಾಳ ಪ್ರಸಿದ್ಧದ್ರಿ ಇದು ಬಾದರಾಯಣ ಸಂಬಂಧ ಅಂತ ತಿಳ್ಕೊಂಡು ಹೇಳಿ. ಏನು ಹಂಗಂದ್ರೆ ಬಾದರಾಯಣ ಸಂಬಂಧ, ಬಾದರಾಯಣ ಸಂಬಂಧ ಅಂದರೆ ದೂರದ ಸಂಬಂಧ ಅಂತ ಅರ್ಥದಕ್ಕೆ ಸರಳ ತಿಳ್ಕೊಳ್ಳೋದು. ಬಾದರಾಯಣ ಸಂಬಂಧ ಅಂದರೆ ನಮಗೆ ನಿಮಗೆ ದೂರದ ಸಂಬಂಧ ಅಂತ ಹೇಳೋದು. ಒಬ್ಬರು ಆಚಾರ ಬಂದಿದ್ರಂತೆ ಒಬ್ಬರ ಮನೆಗೆ, ಒಬ್ಬರು ಆಚಾರ್ಯರು ಒಬ್ಬರ ಮನೆಗೆ ಬಂದಿದ್ರಂತೆ. ಬಂದವರು ಇದ್ದಕ್ಕಿದ್ದಂಗೆ ಹ್ಞೂ ಲಘು ಒಲಿ ಹೊತ್ಸು, ಊಟಕ್ಕೆ ಅಡುಗೆ ಗಿಡು, ನಾ ಲಘು ಪೂಜಾ ಮುಗಿಸ್ಕೊಂಡು ಹೋಗ್ಬೇಕಾಗ್ಯದ, ಮುಂದಿನ ಊರಿಗೆ ಹೋಗ್ಬೇಕಾಗ್ಯದ ಅಂತ. ಅವ ಆಚಾರ್ಯ ನೀವು ಯಾರಂತ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಮನೆಗೆ ಬಂದುಬಿಟ್ರಿ, ಅಡುಗೆ ಊಟ ಮಾಡಂತ್ರಿ, ನಿಂಗೆ ಸಂಬಂಧ ಮುಖ್ಯನೋ ಅಡುಗೆ ಊಟ ಮುಖ್ಯನೋ ಹೇಳಿ ಮಾಡಿ ಲಘು ಮಾಡಂತೇಳಿ. ಪಾಪ ಅಡುಗೆ ಇಟ್ಟ, ಇವ್ರು ಪೂಜೆ ಕೂತರು, ಪೂಜೆ ಹಿಡಿಗತ್ತದ. ಮತ್ತೆ ಪ್ರಶ್ನೆ ಮಾಡಿದ ಆಚಾರ ನಮಗೆ ನಿಮಗೆ ಏನು ಸಂಬಂಧ ಹೇಳ್ತೀನೋ, ಊಟ ಆಗಲಿ, ಎಲ್ಲಿ ಹೋಗೋದು ನಮಗೆ ನಿಮಗೆ ಊಟ ಆಯ್ತು. ತಾಂಬೂಲ್ ತೊಗೊಂಡ್ರು, ದಕ್ಷಿಣೆ ತೊಗೊಂಡ್ರು, ಚೀಲ ಇದಕ್ಕೆ ಕೊಂಕಳಕ್ಕೆ ಹಾಕ್ಕೊಂಡ್ರು, ಚಕಡಿ ಕೂತ್ರು, ಹೊಂಟ್ರು. ಅಲ್ಲಿವರೆಗೂ ಹೇಳಿಲ್ಲ ಆಚಾರ. ಕೊನೆಗೆ ಅವ್ನು ಸಿಟ್ಟು ಬಂತ, ಆಚಾರ ನಿಮ್ಮ ಚಕಡಿ ಮುಂದೆ ಬಿಡ್ಬೇಕಾದ್ರೆ ನೀವು ಏನು ಸಂಬಂಧ ಹೇಳಿದ್ರೆ ಬಿಡ್ತೀನಿ, ನಮಗೂ ನಿಮಗೂ ಬಾದರಾಯಣ ಸಂಬಂಧ ಅಂದರು. ಅವ ಅಂತ ನಮಗೂ ನಿಮಗೂ ಬಾದರಾಯಣ ಸಂಬಂಧ ಏನು ಆಚಾರ ಹಂಗಂದ್ರೆ ಅರ್ಥ ಆಗಲಿಲ್ಲ ನನಗೆ ಅಂದರು. ಏನಿಲ್ಲ, ನಿಮ್ಮ ಮನೆ ಅಂಗಳದಾಗ ಒಂದು ಬಾರಿ ಹಣ್ಣಿನ ಗಿಡ ಅದ, ನಮ್ಮ ಮನೆ ಅಂಗಳದಾಗ ಒಂದು ಬಾರಿ ಹಣ್ಣಿನ ಗಿಡ ಅದ, ನಮ್ಮದು ನಿಮ್ಮದು ಬಾದರಾಯಣ ಸಂಬಂಧ ಅಂತ ಹೇಳ್ಬಿಟ್ರು. ಮುಗಿದು ಹಿಂಗೆ ಹೇಳ್ತಿರ್ತಾರೆ ಬಾದರಾಯಣ ಸಂಬಂಧ, ಬಾದರಾಯಣ ಸಂಬಂಧ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅಲ್ಲೇನಿತ್ತು ಬದರಿಯಲ್ಲಿ ಅಂತ ಕೇಳಿದರೆ ಬದರೀ ಷಂಡ ವಿಶೇಷ ಪಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ, ಶ್ರೇಷ್ಠವಾದ ಆಶ್ರಮ ಅದು. ದೇವರು ವಾಸ ಮಾಡುವಂತಹ ಆಶ್ರಮ ಹೆಂಗಿರ್ಲಿಕ್ಕಿಲ್ಲ. ಹೆಂಗಿತ್ತು ಅಂತ ಕೇಳಿದ್ರೆ ಶ್ರಿಯಃ ಆಶ್ರಯಂ, ಮಹಾಲಕ್ಷ್ಮೀ ದೇವಿಗೆ ಆಶ್ರಯವಾದದ್ದಂತೆ. ಲಕ್ಷ್ಮೀದೇವಿ ತಾನಾಗೆ ಬಂದು ನಿಂತಿದ್ಲಂತೆ. ಆಶ್ಚರ್ಯ ಆಗ್ತದಲ್ಲ, ಲಕ್ಷ್ಮೀದೇವಿನೇ ಬಂದು ನಿಲ್ಬೇಕಾದ್ರೆ ಏನು ಆಶ್ಚರ್ಯ. ಅದಕ್ಕೆ ಗೋಪಿಕಾಸ್ತ್ರೀ ಒಂದು ಮಾತು ಹೇಳಿದ್ರಿ, ಜಯತಿ ತೇಧಿಕಂ ಜನ್ಮನಾ ವ್ರಜಃ ಶ್ರಯತ ಇಂದಿರಾ ಸಾಧು ತತ್ರ ಹಿ. ನೀ ಎಲ್ಲಿ ಬರ್ತೀಯಲ್ಲ ಅಲ್ಲಿ ಲಕ್ಷ್ಮೀದೇವಿ ಬರ್ತಾ ನೋಡು.
ಜಯತಿ ತೇಧಿಕಂ ಜನ್ಮನಾವೃಜ ಶ್ರಯತ ಇಂದಿನ ಸಾಧು ತತ್ರ ಹಿ ಶ್ರಯತ ಇಂದಿನ ಸಾಧು ತತ್ರ. ಅಲ್ಲಿ ಲಕ್ಷ್ಮೀದೇವ ನಿಂತ್ಕೊಂಡಿರ್ತಾಳೆ, ನೀ ಎಲ್ಲಿರ್ತೀಯ ಲಕ್ಷ್ಮೀದೇವಿ ಇರ್ತಾಳೆ. ಅದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. 4ನೇ ಸ್ಕಂದದ ಒಂದು ಮಾತು ಭಾಗವತ ತಾತ್ಪರ್ಯದಲ್ಲಿ ಏನು, ತತ್ರ ಸನ್ನಿಹಿತ ಶ್ರೀಹಿ ಯತ್ರ ಸನ್ನಿಹಿತೋ ಹರಿಹಿ. ಎಲ್ಲಿ ದೇವರಿದ್ದಾನೆ ಅಲ್ಲಿ ಮಹಾಲಕ್ಷ್ಮಿ ಇರ್ತಾಳಂತ. ಇಷ್ಟೇ, ಭಾಳ ಹೇಳೋದು ಬೇಕಾಗಿಲ್ಲ ನಿಮಗೆ. ಈಗ ನಾವೇನು ಮಾಡ್ತಿರ್ತೀವಿ, ಲಕ್ಷ್ಮೀ ಬರಲಿ ಅಂತಿರ್ತದೆ, ನಾರಾಯಣ ಬೇಡ ಅಂತಿರ್ತದೆ ನಮಗೆ. ನಮ್ಮ ತಲೆಯಾಗ ಲಕ್ಷ್ಮೀ ಬರಲಿ ನಾರಾಯಣ ಬೇಡ ಅಂತ. ಉಲ್ಟಾ ಆಚಾರ್ಯಂದರು ಯತ್ರ ಸನ್ನಿಹಿತ ಹರಿಹಿ ತತ್ರ ಸನ್ನಿಹಿತ ಶ್ರೀ. ಅಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಹೊರತಾಗಿ ಬೇರೆ ಕಡೆಗೆ ಇರೋದಿಲ್ಲ. ಯಾಕೆ? ಅದಕ್ಕೆ ರಾಜರು ರುಕ್ಮಿಣೀಶ ವಿಜಯದಲ್ಲಿ ಹೇಳುವಾಗ ಪತಿವ್ರತಾ ಸ್ತ್ರೀ ಅವಳು, ಯಾರೋ ಲಕ್ಷ್ಮೀದೇವಿ ಪತಿವ್ರತಾ ಸ್ತ್ರೀ ಆದದ್ದರಿಂದ ತನ್ನ ಗಂಡನಿಗೆ ಎಲ್ಲಿ ವಿಶೇಷವಾಗಿ ಮಾನ ಇರ್ತದಲ್ಲ ಅಲ್ಲಿರ್ತಾಳಂತೆ. ತನ್ನ ಗಂಡನಿಗೆ ದೇವರಿಗೆ ಎಲ್ಲಿ ಮಾನ, ನಮ್ಮ ಮನೆಯಲ್ಲಿ ನಾವು ದೇವರಿಗೆ ಒಳ್ಳೆ ಮಾನವನ್ನು ಕೊಟ್ಟರೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲೇ ನೆಲೆಸ್ಕೊಂಡಿರ್ತಾಳಂತೆ. ಆಚಾರ್ಯಂದರು ತತ್ರ ಸನ್ನಿಹಿತ ಶ್ರೀಹಿ ಯತ್ರ ಸನ್ನಿಹಿತೋ ಹರಿಹಿ. ಅದಕ್ಕೆ ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಕೃಷ್ಣ ನೀ ಬಂದ ಮೇಲೆ ನಮ್ಮ ಗೋಕುಲ ಎಷ್ಟು ಚಂದ ಆತು ಗೊತ್ತೇನು. ಹೆಸರೇ ಇದ್ದಿದ್ದಿಲ್ಲ, ಗೋಕುಲದ್ದು ಹೆಸರೇ ಇದ್ದಿದ್ದಿಲ್ಲ. ಯಾರು ಕೇಳ್ತಿರು ಗೋಕುಲನ? ಯಾರು ಕೇಳ್ತಿರು? ಕೃಷ್ಣ ಬಂದ ಅಲ್ಲಿ ಅನ್ನೋದಕ್ಕೆ ಜಯತಿ ತೇಧಿಕಂ ಜನ್ಮನಾವ್ರಜ ಶಯತ ಇಂದಿರಾ ಸಾಧು ತತ್ರ ಹಿ ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ. ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ ಒಂದು ಮಾತನ್ನು. ಅಲ್ಲಿ 14ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಹೇಳುವಾಗ ಕೃಷ್ಣಾಶ್ರಯೋ ವಸತಿ ಜನೋಪಿ ಯತ್ರ ಜನೋಪಿ ತತ್ರ ವೃದ್ಧಿರ್ಭವೇತ್ ಕಿಮು ರಮಾಧಿಪತಿರ್ನಿವಾಸೇ. ವಿಷ್ಣು ಭಕ್ತರು ವಾಸ ಮಾಡಿದ ಜಾಗದಲ್ಲಿ ಲಕ್ಷ್ಮೀ ನಿಲ್ತಾಳೆ, ಸಮೃದ್ಧ ಆಗಿ ಹೋಗ್ತದೆ. ಇನ್ನು ದೇವರೇ ಬಂದು ನಿಂತ್ಬಿಟ್ರೆ ಏನಾಗ್ಲಿಕ್ಕಿಲ್ಲ. ವೇದವ್ಯಾಸ ದೇವರ ಆಶ್ರಮ ಈ ಲಕ್ಷ್ಮಿ ಇಲ್ಲಾರ್ದೆ ಇರ್ತಾಳ. ಪರಮಾಶ್ರಮಮಾಶ್ರಯಂ ಶ್ರಿಯ ಸಕಲಜ್ಞ ಸತದರ್ಶ ವಿಶ್ರುತಂ. ಸುಮ್ಮನೆ ನೋಡ್ರಿ, ರಾಯರ ಮಠ ಅಂತ ಒಂದು ಸ್ಥಾಪನೆ ಆಗಿಬಿಡ್ಲಿ, ಸುತ್ತಮುತ್ತಲಿದ್ದ ಸೈಟಿಗೆ ಬೆಲೆ ಬಂದ್ಬಿಡ್ತು. ಒಮ್ಮೆ ನಮ್ಮಲ್ಲಿ ಇದ್ದಕ್ಕಿದ್ದಂಗೆ ರೇಟ್ ಏರ್ಬಿಡ್ತದೆ ಸೈಟಿಗೆ. ಯಾಕೆ? ರಾಯರ ಮಠ ಅದ ಅಲ್ಲಿ. ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ. ವಿಷ್ಣು ಭಕ್ತರು ವಾಸ ಮಾಡಿದ ಜಾಗ ಇದ್ರೇನೆ ಸಮೃದ್ಧಿಯಾಗಿ ಹೋಗ್ತದೆ. ದೊಡ್ಡ ಕಾಲನಿ, ನಾಳೆ ಗುರುಸಾರ ಹೋಮ ರಾಘವೇಂದ್ರ ಕಾಲನಿ ಅಂತ ಹೆಸರಿಟ್ಬಿಡ್ತಾರೆ, ಮುಗಿದ ಹೊತ್ತು ಕೆಲಸ. ಯಾಕೆ? ಭಗವತ್ ಭಕ್ತರು ವಾಸ ಮಾಡ್ತಾ ಇದ್ರೆ ಸಾಕು. ಒಂದು ಹಣಮಪ್ಪನ ಗುಡಿ ಇದ್ಬಿಟ್ಟು ಸಾಕ್ರಿ, ಸುತ್ತಲೂ ಏರಿಯಾ ಬೆಳ್ಕೋತ ಹೋಗ್ತಿರ್ತದೆ. ಏನು ಎಕ್ಸ್ಟೆನ್ಷನ್ ಏರಿಯಾ ಊರಿನಕ್ಕಿಂತ ಝಕ್ಕಿಸ್ತಿರ್ತೀರಿ ಅದು. ಯಾಕೆ? ಕೃಷ್ಣಾಶ್ರಯೋ ವಸತಿ ಯತ್ರ ಜನೋಪಿ ತತ್ರ. ದೇವರ ಭಕ್ತರು ವಾಸ ಮಾಡಿದ ಜಾಗಕ್ಕೇನೆ ಇಷ್ಟು ವ್ಯಾಲ್ಯೂ ಬರೋದಾದರೆ ದೇವರು ಕಿಮು ರಮಾಧಿಪತಿಯರ್ ನಿವಾಸ, ದೇವರೇ ಬಂದು ನಿಂತ್ಕೊಂಡ್ರೆ ಏನು ಹೇಳಬೇಡ. ಅಚಹೈಮವತೆ ತಟಾಂತರೇ ಬದರೀಷಂಡ ವಿಶೇಷ ಮಂಡಿತಂ ಪರಮಾಶ್ರಮಮಾಶ್ರಯಂ ಶ್ರಿಯಃ ಸಕಲಜ್ಞ ಸತದರ್ಶ ವಿಶ್ರುತಂ. ಸಹ ಸಕಲಜ್ಞ, ಸರ್ವಜ್ಞರಾದ ಆಚಾರ್ಯರು ಹೈಮವತೆ ತಟಾಂತರೆ, ಬದರಿಯ ಇನ್ನೊಂದು ಭಾಗದಲ್ಲಿ ಬದರೀಷಂಡ ವಿಶೇಷ ಪಂಡಿತಂ, ಬಾರೆಹಣ್ಣಿನ ಮರಗಳಿಂದ ಕೂಡಿರುವಂತಹ ಶ್ರಿಯ ಆಶ್ರಯಂ, ಲಕ್ಷ್ಮೀದೇವಿಗೆ ಆಶ್ರಯ ನೀಡಿರುವಂತಹ ವಿಶ್ರುತಂ, ಹೆಸರಾಂತವಾದ ಆಶ್ರಮ, ಅದು ಉತ್ತಮವಾದ ಆಶ್ರಮ. ಅದನ್ನು ನೋಡಿದರು. ಮೊದಲನೇ ಶ್ಲೋಕ. ಇನ್ನು ಮುಂದಿನ 2-3 ಶ್ಲೋಕದಾಗ ಇನ್ನೂ ಬರೀ ಆಶ್ರಮ ನೋಡಿದರು ಅಂತ ಅದರಿ. ಯಾಕಂದ್ರೆ ಆಶ್ರಮದಾಗ ಏನೇನು ನೋಡಿದ್ರು ಅಂತ ಗೊತ್ತಾಗಬೇಕಲ್ಲ ನಮಗೀಗ. ಬಂದು ಈಗ ಫಸ್ಟ್ ಏನಾಯಿತು, ಒಳಗೆ ಬಂದರು. ಒಳಗೆ ಬಂದು ಕೂಡಲೇ ಹಿಂಗೆ ಆ ಬೆಟ್ಟ ಏರ್ಕೊಂಡು ಬಂದ ಕೂಡಲೇ ಮೊದಲು ಹಿಂಗೆ ನೋಡಿದ್ದು, ಓ ಇದು ಹಿಮಾಲಯ ಪರ್ವತದಲ್ಲಿ ವ್ಯಾಸಾಶ್ರಮ ಇಷ್ಟು ಕಾಣಿಸ್ತು. ಇನ್ನು ಒಳಗೆ ಹೆಜ್ಜೆ ಇಟ್ಟಂಗೆಲ್ಲ ಎಡಕ್ಕೆ ಬಲಕ್ಕಿದ್ದ ಮರಗಳು ಅವೆಲ್ಲ ಕಾಣಿಸ್ಬೇಕಲ್ಲ, ಅದನ್ನು ವರ್ಣನೆ ಮಾಡ್ತಾರೆ. ಇದು ಒಂದು ರೀತಿಯಿಂದ ಕಾವ್ಯದ ಅಧ್ಯಯನ. ಯಾರು ಆಳವಾಗಿ ವಿಸ್ತಾರವಾಗಿ ಕಾವ್ಯದ ಅಧ್ಯಯನವನ್ನು ಮಾಡ್ಕೊಂಡಿರ್ಬೇಕು ಅಂತಿರ್ತಾರೋ ಅವರಿಗೆಲ್ಲ ಇವು ಅಲಂಕಾರಗಳು ಭಾಳ ಚಂದ ಅನಿಸ್ತದೆ, ಇದು ವರ್ಣನ ಭಾಳ ಚಂದ ಅನಿಸ್ತದೆ. ಕಾಳಿದಾಸ ತನ್ನ ಇಡೀ ಗ್ರಂಥದೊಳಗೆ ಎಷ್ಟು ಕಡೆ ವರ್ಣನ ಮಾಡಿರ್ಲಿಕ್ಕಿಲ್ರಿ. ಮರ ಬಿಡ್ರಿ, ಅಭಿಜ್ಞಾನ ಶಾಕುಂತಲದೊಳಗಂತರೂ ಋಷಿಗಳು ಒಣ ಹಾಕಿದ್ದು ಧೋತ್ರ ವರ್ಣನ ಮಾಡ್ಯಾನ್ರಿ, ನಾವು ಬಿಟ್ಟಿಲ್ಲ. ಪಂಚ ಆಚಾರ ಪಂಚಾದ ವರ್ಣನ ಏನು ಅಮೋಘ ಮಹಿಮಾ ಪಂಚ ಇದ್ದಾರೆ ಇರ್ಲಿ ಹೇಳ್ಬಾರ್ದು ಅವೆಲ್ಲ. ಆ ಶಕುಂತಲೆ ಇದ್ದಲ್ಲ ಕಣ್ವಾಶ್ರಮ,
ಕಣ್ವರ ಆಶ್ರಮದ ಹೊರಗಡೆಗೆ ಮರಗಳ ಮೇಲೆ ಬಳ್ಳಿಗಳ ಮೇಲೆ ಇವರು ತಮ್ಮ ನಾರು ಮಡಿಗಳನ್ನು ಮಣ ಹಾಕಿದ್ರಂತೆ. ಅದನ್ನು ವರ್ಣನೆ ಮಾಡನ್ರಿ ಅವ. ಇದು ಆಶ್ರಮ ಪ್ರದೇಶ ಹೆಂಗೆ ಗೊತ್ತಾಗ್ತದೆ ನಿಮ್ಗೆ ಅಂದ್ರೆ ಅಲ್ಲಿ ಒಣ ಹಾಕಿದ್ದು ಬಟ್ಟೆ ನೋಡಿ ಗೊತ್ತಾಗ್ತದೆ. ಇದು ಆಚಾರ ಮನೆ ಹೆಂಗೆ ಗೊತ್ತಾಗ್ತದೆ? ಕಂಪೌಂಡ್ ಉದ್ದಕ್ಕೆ ಪಂಚಾವಳ ಹಾಕಿರ್ತಾರಲ್ಲ ಗೊತ್ತಾಗುತ್ತೆ. ಕಂಪೌಂಡ್ ಮೇಲೆ ಗೇಟ್ ಮೇಲೆ ಬಟ್ಟೆ ಒಣ ಹಾಕಿದ್ರೆ ಅಂದರೆ ಇದು ಬ್ರಾಹ್ಮಣರ ಬರೀ ಫಿಕ್ಸ್, ಏನು ಸಂದೇಹ ಬೇಡ, ಎರಡನೇ ಮಾತೇ ಇಲ್ಲ ಅದು. ಯತ್ರ ಗೇಟ್ ಮಧ್ಯೆ ಪಂಚಾವತ್ತಂ ತತ್ರ ಬ್ರಾಹ್ಮಣ ಗೃಹ ಅಂತ. ಹೀಗಾಗಿ ವ್ಯಾಪ್ತಿ ಅದು. ಅದಕ್ಕೆ ಎಲ್ಲ ಕಾಳಿದಾಸ ಅದನ್ನು ಬಿಟ್ಟಿಲ್ಲ. ಇದು ಆಶ್ರಮದ ದ್ವಾರ ಅಂತ ನಿಮಗೆ ಗೊತ್ತಾಗಬೇಕು ಅನ್ನೋದಕ್ಕೆ ಆ ಕಣ್ವರ ಮುನಿ ಶಿಷ್ಯರು ಉಟ್ಟುಕೊಂಡಿರುವ ಹೊಟ್ಟೆ ಒಣ ಹಾಕಿದ್ದನ್ನು ವರ್ಣನೆ ಮಾಡ್ತಾರೆ. ಹಾಗೆ ಇದು ದಾರಿಯಲ್ಲಿ ಹೋಗುವಾಗ ಏನೇನು ಇದ್ವು ಅಂತ ಅನ್ನೋದನ್ನು ಹೇಳ್ತಾ ಮುಂದಿನ ಸಾಲದಲ್ಲಿ ವರ್ಣನೆ ಮಾಡ್ತಾರೆ. ಹಿಮವರ್ಷ ರವಿಪ್ರಭಾಸಗಾಗ ಪೃಥುಸತ್ರ ಪ್ರಥಿತ ದ್ವಿಜಾಗ್ರಯಾಗ ಅಪಿ ವಿಷ್ಣು ಪದಸ್ಪೃಶೋಲ್ಲಸನ್ ಉಭಯೇ ಯತ್ರ ವಿಚಿತ್ರ ಶಾಖಿನಃ ಉಭಯೇ ಯತ್ರ ವಿಚಿತ್ರ ಶಾಖಿನಃ. ಮರಗಳಿದ್ವಂತೆ. ಎಂಥ ಮರಗಳು? ವ್ಯಾಸಾಶ್ರಮದಲ್ಲಿ ಇದ್ದದ್ದು. ಅಪಿ ವಿಷ್ಣು ಪದಸ್ಪೃಶೋಲ್ಲಸನ್, ಆಕಾಶಕ್ಕೆ ತಾಗಿದ್ವಂತವೆಲ್ಲ. ಹೌದು, ಮತ್ತೆ ಆಕಾಶಕ್ಕೆ ತಾಗ್ಲಾರ ಏನು ಮಾಡ್ತಾವ? ಇದ್ದದ್ದೇ ಮೇಲೆ ಅವು ಎಲ್ಲಿದ್ದಾವ? ನಾವು ನೆಲದ ಮೇಲೆ ಇದ್ದಾವನ ಮರಿಬಾರ್ದು. ನಾವು ಮರ್ತ್ಬಿಡ್ತೀವಿ ನಾವು. ಅದು ಇರೋದೇ ಮೇರು ಪರ್ವತದ ಒಂದು ಭಾಗದ ಗಂಧಮಾದನ ಪರ್ವತದಲ್ಲಿದೆ. ಅಲ್ಲಿ ಮರಗಳು ಬೆಳೆದಿದ್ರೆ ಅಪಿ ವಿಷ್ಣು ಪದಸ್ಪೃಶೋಲ್ಲಸನ್ ಉಭಯೇ ಯತ್ರ ವಿಚಿತ್ರ ಶಾಖಿನಃ. ಯತ್ರ ಯಾವ ಆಶ್ರಮದಲ್ಲಿ ಏನು ಆನಂದ ರೀ ಅದೆಲ್ಲಾದರೂ. ವಿಚಿತ್ರವಾದ ಶಾಖೆಗಳಂತೆ. ಇಂಥ ಇಂಥ ಮರ ಅಂತೇನಿಲ್ಲ, ಎಲ್ಲ ಮರಗಳಿದ್ವಂತೆ ಅಲ್ಲಿ. ವಿಚಿತ್ರ ಶಾಖಿನಃ ಅಂದರೆ ಒಂದೇ ತರಹದ ಮರಗಳಲ್ಲ, ಬೇರೆ ಬೇರೆ ತರಹದ ಮರಗಳು. ಬಾರೆಹಣ್ಣು, ಬಾಳೆಹಣ್ಣು, ಸೇಬು ಹಣ್ಣು, ನೀವು ಏನೇನೇನೇನಂತೀರಿ ಎಲ್ಲ ತರಹದ ಮರಗಳಿದ್ವಂತೆ ಎಲ್ಲಿ? ಆಶ್ರಮದಲ್ಲಿ. ಅಲ್ಲಿರೋ ಜನ ನಮ್ಮಂಗೆ ಅಡುಗೆ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳಂಗಿಲ್ಲ. ಅವ್ರು ನೆನಪಿಟ್ಕೊಳ್ರಿ, ಅವರಿಗೆ ಬೇರೆ ಕೆಲಸ ಭಾಳ ಇರ್ತಾವ. ಕೆಲವ್ರ ಪ್ರಶ್ನೆ, ಆಚಾರ ಆ ಆಶ್ರಮದಾಗ ಏನು ಅಡುಗೆ ಮಾಡ್ಕೋತಾರೆ? ಏನು ಅಡುಗೆ ಮಾಡ್ಕೋತಾರ? ಅವರಲ್ಲೇನು ಮತ್ತು ಹೆಂಗೆ ಸಾರು, ಅನ್ನ, ಚಟ್ನಿ, ಪಲ್ಯ, ಕೋಸಂಬರಿ ಹಿಂಗೆಲ್ಲ ಇರ್ತಾವೋ ಇನ್ನು ಬೇರೆ ಇರ್ತಾವ? ಅಲ್ಲಿ ಅವ್ರಿಗೆ ಬೇಕಾಗೇ ಇಲ್ರಿ. ಹಣ್ಣು ತಿಂದ್ರೆ ಮುಗೀತು ಕೆಲಸ ಅಷ್ಟೆ. ಹಣ್ಣು ತಿನ್ಕೊಂಡಿದ್ರೇನೆ ಸಾಕು, ಬೇಕಾದಷ್ಟು ಆಗೋಯ್ತು. ನೀರು ಕುಡಿತಿದ್ರು, ಹಣ್ಣು ತಿಂತಿದ್ರು, ಗೆಣಸು ತಿಂತಿದ್ರು, ಗೆಡ್ಡೆ ತಿಂದ್ರು, ಮುಗಿದೋಯ್ತು. ಅವರಿಗೆ ನಾಲ್ಗಿ ಮೇಲೆ ಅಪೇಕ್ಷಣೆ ಇದ್ದಿದ್ದಿಲ್ಲ. ಅಂಥವರೇ ಸ್ವಾಮಿಗಳಾಗಿರ್ತಾರೆ, ಅಲ್ಲಿ ಇದಕ್ಕೆ ಋಷಿಗಳಾಗಿರ್ತಾರೆ. ಮತ್ತು ಇಲ್ಲಿ ಅವ ಯಾಕೆ ಬೇಕು? ಉಪ್ಪಿನಕಾಯಿ ಆಗ್ಯದೋ ಇಲ್ಲೋ, ಈ ವರ್ಷ ಉಪ್ಪಿನಕಾಯಿ ಹಾಕಿದೋ ಇಲ್ಲೋ ಅಂತ ಚಿಂತನೆ ಮಾಡ್ಲಿಕ್ಕೆ ಅವ್ರು ಸ್ವಾಮಿಗಳಾಗಿ ಆಗ್ಬೇಕಲ್ಲ, ಹೋಗಿ ಅಲ್ಲೇ ಕುರಿಗಳಾಗಬೇಕು. ಆ ವ್ಯಾಸಾಶ್ರಮದಲ್ಲೂ ಉಪ್ಪಿನಕಾಯಿ ಭರಣಿ ಇತ್ತು ಅಂತ ಯಾರು ಹೇಳಿದ್ರೆ ಅದು ವ್ಯಾಸರ ಆಶ್ರಮ ಅಲ್ಲ, ಇಲ್ಲಿ ಯಾವುದೋ ಒಂದು ವ್ಯಾಸಾಶ್ರಮ ಅಷ್ಟೇ, ಹೆಸರು ಇಟ್ಕೊಂಡು ವ್ಯಾಸಾಶ್ರಮ. ಅಲ್ಲಿ ಏನು ಚಿಂತೆ ಇಲ್ಲ, ಆಹಾರದ ಚಿಂತೆ ಇಲ್ಲ. ಮರಗಳು ಏನು ಮರಗಳು? ಅದ್ಭುತವಾದ ಮರಗಳು ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿದ್ದ ಮರಗಳು ಹೇಗಿದ್ವು? ಹಿಮವರ್ಷ ರವಿಪ್ರಭಾಸಗಾಗ, ಚಳಿ, ಮಳಿ, ಗಾಳಿ ಬೇಕಾದ ಬೀಳಿ ಕದಲ್ದೇ ನಿಂತಿರುತ್ತವಂತೆ. ಹಿಮ ಚಳಿ, ವರ್ಷ ಮಳಿ, ರವಿಪ್ರಭಾ ಬಿಸಿಲು, ಚಳಿ ಮಳಿ ಗಾಳಿ, ಬೇಕಾದ ಬಿಸಿಲು, ಬೇಕಾದ ಬೀಳಿ, ಕದಲು ಹಂಗಿಲ್ಲ. ಹಿಮವರ್ಷ ರವಿಪ್ರಭಾಸಗಾಗ ಪೃಥುಸತ್ರ ಪ್ರಥಿತ ದ್ವಿಜಾಶ್ರಯಾಗ. ಎಂಥ ವನಗಳು ಅಂದರೆ ಇಡೀ ಜಗತ್ತಿನ ತುಂಬ ಪ್ರಸಿದ್ಧ ಆದದ್ವಂತವು. ವ್ಯಾಸಾಶ್ರಮದ ಹತ್ತಿರ ಇದೆಲ್ಲ ಮರಗಳವಲ್ಲಪ್ಪ, ಅಂತಹ ಮರಗಳು ನಮ್ಮೂರಲ್ಲಿ ಇಲ್ಲ ಅಂತ ಪ್ರಸಿದ್ಧಿ ಬಂದಿತ್ತಂತೆ. ಪೃಥು ಪ್ರಸಿದ್ಧವಾದ ಮರಗಳವೆಲ್ಲ, ಭಾರಿ ಆಶ್ಚರ್ಯ. ಪೃಥುಸತ್ರ ಪ್ರಥಿತ ದ್ವಿಜಾಶ್ರಯಾಗ. ಮುಂದೇನು ನೋಡ್ರಿ, ಮಹಾವನೇಶು ಪ್ರಸಿದ್ಧ, ದೊಡ್ಡ ದೊಡ್ಡ ವನಗಳು ಅಂತ ಪ್ರಸಿದ್ಧವಾದದ್ದು ಯಾವುದು? ಈ ವ್ಯಾಸಾಶ್ರಮದ ಮುಂದಿರುವಂತಹ ವನ. ದ್ವಿಜಾಶ್ರಯಾಗ, ಆ ಮರಗಳ ಮೇಲೆ ಪಕ್ಷಿಗಳೆಲ್ಲ ಕುಳಿತಿದ್ವಂತೆ. ದ್ವಿಜ ಅಂದರೆ ಪಕ್ಷಿಗಳು. ಪಕ್ಷಿಗಳಿಗೆ ದ್ವಿಜ ಅಂತ ಕರೀತಾರೆ. ಯಾಕೆ? 2 ಬಾರಿ ಹುಡ್ತಾವಂತ. ಒಮ್ಮೆ ಮೊಟ್ಟೆ ರೂಪದಲ್ಲಿ ಹುಡ್ತಾವ, ಇನ್ನೊಮ್ಮೆ ಮೊಟ್ಟೆಯಿಂದ ಮತ್ತೆ ಹೊರಗೆ ಬರ್ತಾವೆ. ಹಿಂಗಾಗಿ 2 ಸರ್ತಿ ಹುಟ್ಟಿದ್ದು, ಅದಕ್ಕೆ 2 ಬಾರಿ ಹುಟ್ಟಿದ್ದು. ಹಿಮವರ್ಷ ರವಿಪ್ರಭಾಸಗಾಗ ಪೃಥುಸತ್ರ ಪ್ರಥಿತ ದ್ವಿಜಾಶ್ರಯಾಗ ಅಪಿ ವಿಷ್ಣು ಪದಸ್ಪೃಶೋಲ್ಲಸನ್ ಉಭಯೇ ಯತ್ರ ವಿಚಿತ್ರ ಶಾಖಿನಃ. ಇದೇ ಶ್ಲೋಕವನ್ನ ಪಂಡಿತಾಚಾರ್ಯರು ಅಲ್ಲಿ ವಾಸ ಮಾಡುವಂತಹ ಋಷಿಗಳಿಗೆ ಅನ್ವಯ ಮಾಡ್ತಾರೆ. ಈಗ ಶ್ಲೇಷಾಲಂಕಾರ. ಮತ್ತೆ ಅಲ್ಲಿದ್ದ ಋಷಿಗಳು ಹೆಂಗಿದ್ರು? ಹಿಮವರ್ಷ ರವಿಪ್ರಭಾಸಗಾಗ. ಚಳಿಗಂಜಿತಿರ್ಲಿಲ್ಲ, ಚಳಿಗಂಜು ಹಂಗಿಲ್ಲ.
ಸಹನ ಮಾಡ್ಕೋತಿದ್ರು ಚಳಿಯನ್ನ. ಹಿಂಗ ಇರ್ತದ್ರಿ. ಮಾಘ ಮಾಸದಾಗ ಸ್ನಾನ ಮಾಡಬೇಕು ಅನ್ನೋರು, ಧನುರ್ಮಾಸದಾಗ ಧರ್ಮ ಮಾಡಬೇಕು ಅನ್ನೋರು ಚಳಿಗೆ ಹಂಚ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಬರಂಗಿಲ್ಲ. ಭಾಳ ಚಳಿ ಅದ್ರಪ್ಪ ಧನುರ್ಮಾಸ, ಮುಂದೆ ಬ್ಯಾಸಿಗಾಲದಾಗ ಬಂದ್ರೆ ಚಲೋ ಇರ್ತಿತ್ತು ನೋಡ್ರಪ್ಪ. ವರಮಹಾಲಕ್ಷ್ಮಿ ಭಾನುವಾರ ಬಂದು ಚಲೋ ಇರ್ತದೆ ಅಂತ ಯಾರು ಅಂತಿದ್ರಂತ. ಹಿಮವರ್ಷರ ವಿಪ್ರಭಾಸಗಾಗ ವರಮಹಾಲಕ್ಷ್ಮಿ ಶುಕ್ರವಾರ ಬರ್ತದೆ, ಭಾನುವಾರ ಹೆಂಗೆ ಬರ್ಬೇಕು? ಫಸ್ಟ್ ಫ್ಲೋರ್ ಖಾಲಿ. ಅದಕ್ಕೆ ಹಿಮವರ್ಷರ ವಿಪ್ರಭಾಸಗಾಗ, ಚಳಿ ತಡ್ಕೋಬೇಕು ಅಂದ್ರೇನೆ ಸಾಧನೆ ಮಾಡ್ಕೊಳ್ಳಿಕ್ಕಾಗೋದು. ಆಮೇಲೆ ವರ್ಷ ಮಳೆ ಅದು ತಡ್ಕೋಬೇಕು. ರವಿಪ್ರಭಾ ಬಿಸಿಲು, ಇದು ಹಿಂಗಿರ್ತದ್ರಿ ವಿಚಿತ್ರ. ಅಂದ್ರೆ ಈ ಸರ್ತಿ ಮಳಿ ಜಾಸ್ತಿ ಆಗಿದೆ ಅಂದ್ರೆ ಬಿಸಿಲು ಜಾಸ್ತಿ ಅಂತ ಅರ್ಥ ರೀ. ಚಳಿ ಜಾಸ್ತಿ ಆಗಿದ್ರೆ ಬಿಸಿಲು ಜಾಸ್ತಿ ಅಂತ ಅರ್ಥ, ಬಿಸಿಲು ಜಾಸ್ತಿ ಇದೆ ಮಳಿ ಜಾಸ್ತಿ ಅಂತ ಅರ್ಥ. ಮತ್ತೆಲ್ಲ ಒಂದಕ್ಕೊಂದು ಅವೆಲ್ಲ. ಅಲ್ಲಿ ಹಿಮಾಲಯದಲ್ಲಿ ಎಲ್ಲಾ ತರೀಕ ನೋಡ್ರಿ. ಈಗೇನ್ ಮಾಡಿದ್ವಿ, ಒಂದ್ ರೀತಿ ಅರ್ಥ ಮಾಡ್ಕೊಂಡ್ವಿ. ಹಿಮ ಅಂದ್ರೆ ಚಳಿ, ವರ್ಷ ಅಂದ್ರೆ ಮಳೆ, ರವಿಪ್ರಭಾ ಅಂದ್ರೆ ಬಿಸಿಲು. ಹಿಮ ವರ್ಷ ಅಂತ ಒಟ್ಟಿಗೆ ಸೇರಿಸ್ಕೊಂಡಂತ ಈಗ ಅಂದ್ರೆ ಮಂಜಿನ ಮಳಿ, ಒಯ್ಸೆ ಮಳಿ ಆಗ್ಬಿಡುತ್ತೆ ನೋಡ್ರಿ. ಏನ್ ಕತ್ತೀರಿ ಹಂಗ್ ಬಿದ್ರೆ ನೀರು ಮಳೆ ಆಗ್ತದೆ, ಹೆಂಗೋ ಬದುಕು. ಐಸೆ ಕತ್ತರಿಸ್ಕೊಂಡು ಮಳೆ ಆಗ್ಬಿಡೋ, ಸ್ನೋಫಾಲ್ಸ್ ಅಂತೀರ ಅಂತಿರ್ತಿರಲ್ಲ, ಅದಕ್ಕೆಲ್ಲ ಹಂಗಿದ್ದಂಗದು. ಹಿಮವರ್ಷ ರವಿಪ್ರಭಾಸಃ, ಎರಡು ಹಿಮಗಳೇ ಕತ್ತರಿಸಿಕೊಂಡು ಬೀಳ್ತದೆ ಮಳೆಯಾಗಿ. ಇನ್ನೊಂದು ಕಡೆಗೆ ಬಿಸಿಲು, ಅತೀ ಬಿಸಿಲು, ಅತೀ ಚಳಿ. ಇದನ್ನು ತಡ್ಕೊಂಡು ವ್ಯಾಸಾಶ್ರಮದಲ್ಲಿ ಇದ್ದ ಜನ. ಹಿಮವರ್ಷ ರವಿಪ್ರಭಾಸಗಾಗ ಪೃಥುಸತ್ರ ಪ್ರಥಿತ ದ್ವಿಜಾಶ್ರಯಾಗ, ನಿರಂತರವಾಗಿ ಯಜ್ಞಗಳನ್ನು ಮಾಡ್ತಾ ಇದ್ರಂತಲ್ಲಿ ಇದ್ದವರು. ಯಾರು? ಋಷಿಗಳು. ಪೃಥುಸತ್ರ ಬಹಳ ದೊಡ್ಡದಾದ ಯಜ್ಞವನ್ನ ಮಾಡ್ತಾ ಪ್ರಸಿದ್ಧರಾದವರು. ದ್ವಿಜಾಶ್ರಯಾ, ಬ್ರಾಹ್ಮಣರಿಗೆ ಆಶ್ರಯವಾಗಿತ್ತು ಆ ಬದ್ರಿಕಾಶ್ರಮ. ಅಪಿ ವಿಷ್ಣು ಪದ ಸ್ಪೃಶೋಲ್ಲಸನ್, ಅವರು ಕೂಡ ವಿಷ್ಣುಪಾದವನ್ನ ಸ್ಮರಣೆ ಮಾಡ್ತಾ ಇದ್ರು. ಈ ಮರಗಳು ವಿಷ್ಣುಪಾದ ಅಂದ್ರೆ ಆಕಾಶವನ್ನ ಮುಟ್ಟಿತ್ತು, ಅಲ್ಲಿರುವ ಋಷಿಗಳು ವಿಷ್ಣುಪಾದವನ್ನ ಸ್ಮರಣೆ ಮಾಡ್ತಾ ಇದ್ರು. ಉಭಯೇ ಯತ್ರ ವಿಚಿತ್ರ ಶಾಖಿನಃ, ಇಲ್ಲಿ ವಿಚಿತ್ರ ಶಾಖೆಗಳಿದ್ರಂತ ಅಲ್ರಿ. ವಿಚಿತ್ರ ಶಾಖಿನಃ ಅಂದ್ರೆ ಬೇರೆ ಬೇರೆ ಮರ. ಇವ್ರು ಯಾರು ಅಂತ ಕೇಳಿದ್ರೆ ಐತರೇಯ ಕೌಶೀತಕ ಭಾಸ್ಕರ ಶಾಕಲ್ಯ ಪೈಂಗಿ ಕಾಟಕಾದಯಶ್ಚ ಬರೆದಿದ್ದಾರೆ ನಾರಾಯಣ ಪಂಡಿತಾಚಾರ್ಯ ಭಾವಪ್ರಕಾಶಕದಲ್ಲಿ. ಐತರೇಯ ಶಾಖೆಯವರು, ಕೌಶೀತಕ ಶಾಖೆಯವರು, ಭಾಷ್ಕಲ, ಶಾಕಲ್ಯ, ಪೈಂಗಿ, ಕಾಟಕ ಎಂಬುವಂತಹ ಶಾಖೆಯವರು ಇದ್ರು. ಇನ್ನ ಮರ ಆಯ್ತೀಗ ಮುಂದೆ ಹೋದ್ರು. ಅದರ ಮುಂದೆ ಕೂತದ್ದು ಪಕ್ಷಿ ಕಾಣಿಸಿದುವಂತ, ಅಲ್ಲಿ ಸರೋವರ ಕಾಣಿಸ್ತಂತ, ಹಂಸಗಳು ಕಾಣಿಸಿದುವಂತ, ಅದನ್ನೆಲ್ಲ ನೋಡಿದ್ರಂತೆ ಆಚಾರ್ಯರು. ಶ್ರವಣಾಮೃತ ಗೀರ್ಗಣೈ ದ್ವಿಜೈಹಿ ಶುಕ ಮುಖ್ಯೈ ಶುಭ ಪಕ್ಷಿಭಿರ್ಯುತಂ ಕಮಲೇ ಸ್ಥಿತಮಸ್ತಿರಾಂತರೈಹಿ ಅಪಿ ಹಂಸೈ ಪರಮೇ ರಮೇ ಚಕೈಹಿ. ಈ ಸರ್ಗ ವರ್ಣನಾತ್ಮಕವಾದ ಸರ್ಗ ಇದು. ಇಲ್ಲೇ ನಿಮ್ ಕಥೆ ಸಿಗಂಗಿಲ್ಲ, ಪೂರ್ಣ ವರ್ಣನ. ಇದನ್ನ ಅರ್ಥ ಮಾಡಿಕೊಳ್ಳೋದೇ ನಮ್ಗೀಗ ಈ ಸದ್ಯದಲ್ಲಿ ಇರಬೇಕಾದ ಕೆಲಸ ಇದು, ತುರ್ತು ಕೆಲಸ ಇದು. ಬೇರೆ ಏನ್ ಮಾಡೋ ಹಂಗಿಲ್ಲ ಇಲ್ಲಿ. ಶ್ರವಣಾಮೃತ ಗೀರ್ಗಣೈ ದ್ವಿಜೈಹಿ, ಅಲ್ಲಿದ್ದ ಪಕ್ಷಿಗಳ ಧ್ವನಿ ಕೇಳ್ತಾ ಇದ್ರೆ ಇಂಪಾಗಿತ್ತಂತೆ. ಕೇಳಬೇಕು ಅನಿಸ್ಬೇಕಂತ. ಶ್ರವಣ ಅಮೃತ ಗೀಹಿ ಗಣೈಹಿ ದ್ವಿಜೈಹಿ, ಪಕ್ಷಿಗಳು ಕೂಗ್ಲಿಕ್ಕೆ ಪ್ರಾರಂಭ ಮಾಡಿದರೆ ಜನ ಎಲ್ಲ ಕಿವಿಗೊಟ್ಟು ಕೇಳಬೇಕಂತ. ಎಷ್ಟು ಚಂದದ್ರಿ, ಎಷ್ಟು ಚಂದದ ಅಂತ ತಿಳ್ಕೊಂಡು. ಯಾವ್ಯಾವ ಪಕ್ಷಿಗಳು? ಶುಕ ಮುಖ್ಯೈ, ಶುಕ ಅಂದ್ರೆ ಗಿಳಿ, ಗಿಳಿಯೇ ಮೊದಲಾದ ಪಕ್ಷಿಗಳು ಅಲ್ಲಿ ಕಲರವನ್ನ ಮಾಡ್ತಾ ಇದ್ರೆ ಕೇಳ್ತಾ ಕೂತಿರ್ಬೇಕನ್ನಿಸ್ಬೇಕಂತೆ. ಅಂತ ಬದರಿಕಾಶ್ರಮ. ಕಮಲೇ ಸ್ಥಿತಮಸ್ತಿರಾಂತರೈಹಿ ಅಪಿ ಹಂಸೈ ಪರಮೇ ರಮೇ ಚಕೈಹಿ, ಅಲ್ಲಿ ಹಂಸ ಪಕ್ಷಿಗಳು ಅಡ್ಡಾಡ್ತಿದ್ವಂತೆ. ಎಂಥದ್ದು? ಕಮಲೇ ಸ್ಥಿತಮಸ್ತಿರಾಂತರೈಹಿ, ಕಮಲದ ಡೇಟನ್ನ, ನಾಳನ್ನ, ಕಮಲವನ್ನೇ ತಿನ್ನಬೇಕು, ಅದೇ ನಮಗೆ ಆಹಾರ ಅಂತ ತಿಳಿದುಕೊಂಡು ಅಲ್ಲಲ್ಲಿ ಸರೋವರಗಳಲ್ಲಿ ಬೆಳ್ಳಗಿನ ಹಂಸ ಪಕ್ಷಿಗಳು. ಮೊದಲೇ ಹಿಮಾಲಯದ ಭಾಗ, ಮುಂದೆ ಅಲ್ಲಿ ಇನ್ನಿಷ್ಟು ಬೆಳ್ಳಗಿನ ಬಣ್ಣದ ಹಂಸ ಪಕ್ಷಿಗಳೆಲ್ಲ ಅಲ್ಲಿ ಸರೋವರದಲ್ಲಿ ಇದ್ದು ಕಮಲಗಳನ್ನ ತಿನ್ನಬೇಕು. ಪರಮೇ ರಮೇ ಚಕೈಹಿ, ಇದು ಒಂದು. ಇದು ಇಡೀ ಶ್ಲೋಕವನ್ನು ಮತ್ತೀಗ ಅಲ್ಲಿದ್ದ ಬ್ರಾಹ್ಮಣರಿಗೆ ವರ್ಣನೆ ಮಾಡಬೇಕು. ಶ್ರವಣಾಮೃತ ಗೀರ್ಗಣೈ ದ್ವಿಜೈಹಿ ಶುಕ ಮುಖ್ಯೈ ಶುಭ ಪಕ್ಷಿಭಿರ್ಯುತಂ, ಅಲ್ಲಿ ಯಾರಿದ್ರು? ಶುಕಾಚಾರ್ಯರೇ ಮೊದಲಾದವರೆಲ್ಲ ಅಲ್ಲೇ ಇದ್ರು. ಹೌದು, ಮತ್ತೆ ಈಗ ಎಲ್ಲಿರ್ಬೇಕು ಶುಕಾಚಾರ್ಯರು? ಇಲ್ಲಿ ಹತ್ರ ಮುಗಿದು ಹೋಗ್ಯದ. ಪರೀಕ್ಷಿತ್ ರಾಜಗೆ ಭಾಗವತ್ ಹೇಳಿ ಹೋದ್ಮೇಲೆ ಎಲ್ಲಿ ಹೋಗ್ಬೇಕು? ಮತ್ತೆ ಶುಕಾಚಾರ್ಯರು ಅಲ್ಲೇ ವ್ಯಾಸಾಶ್ರಮದಲ್ಲಿ ಇದ್ದಾರೆ, ಅಪ್ಪನ ಹತ್ರ ಇದ್ದಾರೆ ಮನೆಯಾಗ ಅವರು. ಅದಕ್ಕೆ ಹೇಳಿದ್ದು ಶುಕ ಮುಖ್ಯೈ, ಶುಕಾಚಾರ್ಯರೇ ಮೊದಲಾದ
ಎಲ್ಲ ಸುಮಂತು ಜೈಮಿನಿ ವೈಶಂಪಾಯನ ಪೈಲ ಸೂತ್ರ ಭಾರತ ಮಹಾಭಾರತ ಧರ್ಮಾಚಾರ್ಯ ಎಲ್ಲ ಆಚಾರ್ಯರು ಅಲ್ಲೇ ಇದ್ದಾರಂತೆ. ಶುಕಾಚಾರ್ಯರ ಮಾತು ಹೇಗಿದೆ ಅಂತ ಕೇಳಿದ್ರೆ ಶ್ರವಣಾಮೃತಗೀರ್ಗಣೈ ದ್ವಿಜೈಹಿ. ಕೇಳ್ತಿದ್ರೆ ಶುಕಾಚಾರ ಮಾತು ಇನ್ನಿಷ್ಟು ಕೇಳ್ಬೇಕಂತ. ಶುಕಾಚಾರ ಮಾತನ್ನ ಕೇಳಬೇಕು ಅನಿಸ್ಬೇಕಂತೆ. ಭಾಗವತದಲ್ಲಿ ಪರೀಕ್ಷಿತರಾದ್ರು ಒಂದು ಮಾತು ಕೇಳ್ತಾರೆ. ಶುಕಾಚಾರ್ಯಂದ್ರಂತಲ್ಲೂ ಮತ್ತೆ ಈಗ 5-6 ದಿವಸ ನೀ ಭಾಗವತ್ ಕೇಳ್ಕೊತ ಕೂತ್ಕೊಂಡು ನಿನಗೇನು ಹಸಿವಿ ನೀಡಕ್ಕೆ ಆಗವಲ್ತೇನು ಅಂತ ಕೇಳಿದ್ರಂತೆ. ಅದಕ್ಕೆ ಪರೀಕ್ಷಿತ್ ಮಹಾರಾಜ್ ಹೇಳಿದ್ರು, ಸ್ವಾಮಿ ನಿಮ್ಮ ಬಾಯಿಂದ ಬಂದ ಮೇಲೆ ಕೇಳ್ಕೊಂತ ಕೂತಾಗ ಈಗೂ ಹಸಿವಿ ನೀಡಕ್ಕೆ ಅಂದ್ರೆ ಮತ್ತೇನು ಪ್ರಯೋಜನ ಅಂದವ್ರು. ಯಾಕಂದ್ರೆ ಅಷ್ಟು ಚಂದದರಿ ಅದು. ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾ ಭುವಿ ಭಾವುಕಾಗ. ಏನ್ ಚಂದದ್ರಿ. ವೇದವ್ಯಾಸದೇವರಂತಾರೆ ಅಲ್ಲಿ ನೀವು ನಿಗಮ ಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಗೋ ರಸಿಕಾ ಭುವಿ ಭಾವುಕಾಗ. ವೇದವ್ಯಾಸದೇವರ ಮಕ್ಕಳಾದ ಶುಕಾಚಾರ್ಯರ ಬಾಯಿಯಿಂದ ಬರುವ ಭಾಗವತವನ್ನ ಕೇಳ್ತಾ ಕೂತಿರ್ಬೇಕು ಅನಿಸ್ಬೇಕಂತೆ. ಶ್ರವಣಾಮೃತಗೀರ್ಗಣೈ ದ್ವಿಜೈಹಿ. ಅವರ ಮಾತು, ಶುಕಾಚಾರ್ಯರ ಮಾತು ಕಿವಿ ಒಳಗೆ ಬಂದ್ರೆ ಅಮೃತವೇ ಸುರಿತಾ ಇದೆಯೇನೋ ಅಂತ ಅನುಸಂಧಾನ ಬರಬೇಕಂತೆ, ಭಾವನೆ ಬರಬೇಕಂತೆ. ಕೆಲವು ಮಾತುಗಳನ್ನು ಕೇಳಿದರೆ ದೇವರೇ ಪ್ರೀತಿ, ದೇವರೇ ಕೇಳಬಾರ್ದು ಇನ್ನೊಮ್ಮೆ ಅಂತ ಅಷ್ಟು ಕೆಟ್ಟ ಕೆರೆ ಹಿಡಿದು ಮಾತಾಡ್ತಿರ್ತಾರೆ. ಹೊಲ ಮಾತುಗಳು. ಅವು ಏನು ಮಾತುಗಳು ಬಾಯಲ್ಲಿ ಬಂತು ಅಂದರೆ ಮುಗದೇ ಹೋಯ್ತು. ಮಂಗಳ ಅಲ್ಲ, ಪರಮಾಮಂಗಳ. ಆದರೆ ಭಾಗವತ, ರಾಮಾಯಣ, ಮಹಾಭಾರತಾದಿ ಗ್ರಂಥಗಳನ್ನು ಕೇಳ್ತಾ ಇದ್ರೆ ಶ್ರವಣಾಮೃತಗೀರ್ಗಣೈ ದ್ವಿಜೈಹಿ ಶುಕಮುಖ್ಯೈ ಶುಭ ಪಕ್ಷಿಭಿರ್ಯುತಂ. ನಾವು ನೀವು ಪುರಾಣವನ್ನ ಕೇಳುವಾಗ ಏನು ಅನುಸಂಧಾನ ಮಾಡ್ತಿರಬೇಕು? ಈ ಮಾತನ್ನು ಅನುಸಂಧಾನ ಮಾಡಬೇಕು. ಶುಕಾಚಾರ್ಯರ ಮುಖದಿಂದ ಬರುವಂತಹ ಮಾತುಗಳು. ಭಾಗವತನೇ ಭಾಗ ಹಿಡಿತದೆ ಎಲ್ಲ ಕಡೆ. ರಾಮಾಯಣ ಕಡಿಮೆ, ಮಹಾಭಾರತ ಅಂತೂ ಇನ್ನೂ ಕಡಿಮೆ, ಭಾಗವತನೇ ಹೆಚ್ಚು. ನಮ್ಮ ಮನ್ಯಾಗ ಭಾಗವತ್ ಸಪ್ತಾಹ ಬರ್ರಿ ಆಚಾರ ಮುಗಿದು ಹೊತ್ತು ಕೆಲಸ. ಭಾಗವತವನ್ನ ಕೇಳಲಿಕ್ಕೆ ಕೂತಾಗ ನಾವು ಭಾಗವತವನ್ನ ಕೇಳ್ತಿದ್ದೀವಿ ಅಂತಲ್ಲ, ಭಾಗವತದ ರೂಪದ ಅಮೃತವನ್ನ ಕಿವಿಯ ಮೂಲಕ ಮನಸ್ಸಿನಲ್ಲಿ ಇಳಿಸ್ತಾ ಇದ್ದೀವಿ ಅಂತ ಅನುಸಂಧಾನ ಮಾಡ್ಕೋಬೇಕು. ಭಾಗವತ ಬರ್ತಿಲ್ಲ, ವೇದವ್ಯಾಸದೇವರ ಮುಖದಿಂದ, ಶುಕಾಚಾರ್ಯರ ಮುಖದಿಂದ ಹೊರಹೊಮ್ಮಿದ ಭಾಗವತದ ವಾಕ್ಯಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಇಳಿಯುವಂತಹ ಏನದು ಅಮೃತ. ಶ್ರವಣಾಮೃತಗೀರ್ಗಣೈ ದ್ವಿಜೈಹಿ ಶುಕಮುಖ್ಯೈ ಶುಭ ಪಕ್ಷಿಭಿರ್ಯುತಂ. ಶುಭ ಪಕ್ಷಿಗಳು ಮಾತ್ರ ಇದ್ವಂತೆ, ಅಶುಭ ಪಕ್ಷಿಗಳು ಇದ್ದಿದ್ದಿಲ್ಲ. ಕಾಗಿ ಇವೆಲ್ಲ ಗೂಗಿ ಇರಬಾರ್ದು. ಇವೆಲ್ಲ ಕಾಗಿ ಗೂಗಿ ಪೂಗಿ ಇವೆಲ್ಲ ಇರಬಾರ್ದು. ಯಾಕೆ ಗೊತ್ತೇನ್ರಿ? ಅವೆಲ್ಲ ಅಶುಭ ಪಕ್ಷಿಗಳು. ಆಶ್ಚರ್ಯ ಏನು ಗೊತ್ತಾ? ಕಾಗಿ ತಾಕಿದ್ರೆ ಶಾಂತಿ ಮಾಡಿಸ್ಬೇಕಂತದ್ರಿ. ಹುಷಾರು. ಕಾಗಿ ಮೇಲೆ ಭಾಳ ಪ್ರೀತಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತಾಕ್ಸ್ಕೊಂಡು ಅಂದ್ರೆ ಶಾಂತಿನ ಮಗೇತ್. ಕಾಗಿ ಮನಿ ಒಳಗೆ ಬಂದು ಹೋದ್ರೆ ಶಾಂತಿ ಮಾಡ್ಬೇಕು ಅಂತದ. ಕಾಕ ಶಾಂತಿ ಅಂತ ಹೇಳ್ಯಾರ. ಮುಟ್ಸ್ಕೊಂಡ್ರೆ ಶಾಂತಿ, ಮನಿಯೊಳಗೆ ಬಂದು ಹಾರ್ಕೊಂಡು ಹೋದ್ರೆ ಶಾಂತಿ. ಅದಕ್ಕೆ ಬರ್ಲಾರ ಹಂಗೆ ನೋಡ್ಕೋಬೇಕು ಅವನ್ನೆಲ್ಲ. ಇವು ಬಿಟ್ಟು ಭಾಳ ಭಕ್ತಿಯಿಂದ ಇರ್ಲಿ ಬಿಡು, ನಮ್ಮನೆ ಕಾಗಿ ಬಂದ್ರೆ ಏನಾಯ್ತು ಅಂತ ತಿಳ್ಕೊಂಡು ಕರೆದ್ರೆ ಆಮೇಲೆ ಕಾಕ ಅನ್ಬೇಕಾಗ್ತದೆ ಅಷ್ಟ. ಶ್ರವಣಾಮೃತಗೀರ್ಗಣೈ ದ್ವಿಜೈಹಿ ಶುಕಮುಖ್ಯೈ ಶುಭ ಪಕ್ಷಿಭಿರ್ಯುತಂ ಕಮಲೇ ಸ್ಥಿತಮಸ್ಥಿರಾಂತರೈಹಿ. ಅಲ್ಲಿದ್ದ ಋಷಿಗಳೆಲ್ಲ ಕಮಲಾದೇವಿಗೆ ಇಷ್ಟತಮನಾಗಿರುವ ನಾರಾಯಣನಲ್ಲಿ ಮನಸ್ಸಿಟ್ಟವರು. ಈ ಹಂಸಗಳೆಲ್ಲ ಕಮಲದಲ್ಲಿ ಮನಸ್ಸಿಟ್ಟದ್ದು ಅವರು. ಅಪಿ ಹಂಸೈ ಪರಮೈರಮೇ ಚಕೈ ಪರಮೈಹಿ ಹಂಸೈಹಿ. ಪರಮಹಂಸರು ಸನ್ಯಾಸಿಗಳು ಇಲ್ಲಿರ್ತಕ್ಕಂಥವರಾಗಿದ್ರು, ಅಲ್ಲಿ ಅವರಿದ್ರು ಅಂತ ಹೇಳ್ತಾರೆ. ಕೊನೆ ಶ್ಲೋಕ ಹೇಳಿ ಮುಕ್ತಾಯ ಮಾಡ್ತೇನೆ. ಅಲ್ಲಿ ಮುಗೀತು. ಇದಾಗಿ ಬಿಟ್ರೆ ಇದು ಆಯಿತು ಅಂದ್ರೆ ವ್ಯಾಸಾಶ್ರಮ ವರ್ಣನೆ ಮುಗೀತು. 5ನೇ ಶ್ಲೋಕದಲ್ಲಿ ಆ ಕಡೆಯಿಂದ ಕ್ಯಾಮ್ರಾ ತಗೊಳ್ತಾರೆ ನಾರಾಯಣ ಪಂಡಿತಾಚಾರ್ಯ. ಇವರು ಒಳಗೆ ಬರಬೇಕಾದ್ರೆ ಋಷಿಗಳು ನೋಡಿದ್ರಂತೆ, ಇವರು ಯಾರು ಅನ್ಕೊಂಡ್ರಂತೆ. ಅಲ್ಲಿಂದ ಶುರು ಮತ್ತೆ ವರ್ಣನೆ ಮುಂದಿನ ಶ್ಲೋಕದ್ದು. ಕೊನೆ ಶ್ಲೋಕ ಏನು 4ನೇದ್ದು ಇವತ್ತು ನಾವು ನೋಡುವುದು ಅಂದ್ರೆ ವೈಕುಂಠ ಅಂತ. ವೈಕುಂಠ ಏನಿಲ್ಲ. ವ್ಯಾಸಾಶ್ರಮಕ್ಕೂ ವೈಕುಂಠಕ್ಕೂ ಏನು ವ್ಯತ್ಯಾಸ ಇಲ್ಲ. ಸುಮನೋ ನಿಕರೇಣ ಪೂರಿತಂ ಸ್ವಮನೋಭಿಷ್ಟದಮಲ್ಪ ದುರ್ಗಮಂ ಅಪರಸ್ಪರ ವತ್ಸರ ಪ್ರಜಂ ನನು ವೈಕುಂಠಮಿವ ಅಚ್ಯುತಾಲಯಂ. ನನು ವೈಕುಂಠಮಿವ ಅಚ್ಯುತಾಲಯಂ. ಬದರಿ ಹೇಗಿತ್ತು, ವ್ಯಾಸಾಶ್ರಮ ಹೇಗಿತ್ತು ಅಂತ ಕೇಳಿದ್ರೆ
ವೈಕುಂಠಂ ಮುದೋಯ್ತು ಕೆಲಸ. ವೈಕುಂಠವೇ. ವೈಕುಂಠದಲ್ಲಿ ಏನದ ಅಂತ ನಿಮಗೆ ಕೇಳಬೇಕು ಅಂತಿದ್ರೆ 8, 9, 10 3 ಸರ್ಗ ಕಾಯ್ಬೇಕಷ್ಟ. 3 ಸರ್ಗ ಕಾಯ್ದ್ರೆ ವೈಕುಂಠಕ್ಕೆ ಹೋಗೋದ್ರಿ ಸೀದಾ ಡೈರೆಕ್ಟ್ ಇಲ್ಲೇ ಇಲ್ಲ. ಆಚಾರ ಬರಬೇಕು ಬೇಡ ಮತ್ ನಾವು ಅಂದ್ರೆ ನೀವು ವೈಕುಂಠಕ್ಕೆ ಬೇರೆ ಕರ್ಕೊಂಡು ಹೋಗ್ಲಿಕ್ಕತ್ತೀರಿ, ಮನ್ಯಾಗ ಹೇಳಿ ಬರಬೇಕು ಬೇಡ, ಹಿಂಗ್ ಮಾಡ್ರಿ, ಯಾರಿಗೆ ಕಳಿಸ್ಬೇಕು ಅಂತ ಅವ್ರನ್ನ ಕಳಿಸ್ರಿ ಪ್ರವಚನಕ್ಕೆ. ಅದಕ್ಕೆ ಸುಮನೋ ನಿಕರೇಣ ಪೂರಿತಂ ಸ್ವಮನೋಭೀಷ್ಟಮಲ್ಪ ದುರ್ಗಮಂ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠಮಿವ ಅಚ್ಯುತಾಲಯಂ ನನು ವೈಕುಂಠಮಿವ ಅಚ್ಯುತಾಲಯಂ. ಅದು ಅಚ್ಯುತನ ಆಲಯ, ಇದು ಅಚ್ಯುತನ ಆಲಯ. ವ್ಯಾಸರ ಮನೆಯಲ್ವೇ ಇದು ವೈಕುಂಠಮಿವ. ನಾರಾಯಣ ಪಂಡಿತಾಚಾರ್ಯರಂದ್ರು ಇಲ್ಲಿ ಕಾಣುವಂತಹ ವ್ಯಾಸಾಶ್ರಮಕ್ಕೆ ಏನನ್ನ ದೃಷ್ಟಾಂತ ಕೊಡಬೇಕು, ಏನನ್ನ ಹೋಲಿಸ್ಬೇಕು, ಯಾವುದಕ್ಕೆ ಹೋಲಿಕೆಗೆ ಹೋಗ್ತದೆ ಅಂತ ಕೇಳಿದ್ರೆ ಇನ್ಯಾವುದಿಲ್ಲ, ವೈಕುಂಠವೇ. ಯಾಕ ವೈಕುಂಠದಾಗ ಜನ ಹೆಂಗಿದ್ದಾರೆ? ಅಪರಸ್ಪರ ಮತ್ಸರ ಪ್ರಜಂ. ವೈಕುಂಠದಲ್ಲಿ ಯಾರಿಗೂ ಯಾರ ಮೇಲೆ ಮಾತ್ಸರ್ಯ ಇಲ್ಲ, ದ್ವೇಷ ಇಲ್ಲ, ಏನೂ ಇಲ್ಲ, ಯಾರ ಮೇಲೂ ಇಲ್ರಿ. ಅಲ್ಲಿ ವೈಕುಂಠಕ್ಕೆ ಹೋದ ಮ್ಯಾಲೂ ಆ ಆಚಾರ ಬಂದಿದ್ರೆ ನಾ ಬರಂಗಿಲ್ಲ. ಆ ವೈಕುಂಠಕ್ಕೆ ಹೋದ್ಮೇಲೂ ಅಲ್ಲೂ ಏನ್ರಿ ನಿಮ್ದೆಲ್ಲರ ವೈಕುಂಠದಾಗೂ ಬ್ರಹ್ಮದೇವ್ರ ಕೇಳ್ತಿರ್ತಾರಂತ ಕೆಲವರು. ವೈಕುಂಠದಾಗಲ್ಲ, ಹಿಂದೆ ಕೆಲವರು ಆಚಾರ್ಯ ಹೇಳ್ತಿದ್ರು ಹಿಂಗೆ ಕಥೆನ, ನಮ್ಮ ಗುರುಗಳು ಹೇಳ್ತಾರೆ, ತಡ್ಕೊಂಡು ಆಚಾರ್ಯ ಹೇಳ್ತಿದ್ರಿ ಕಥೆನ. ಇರ್ಲಿ, ಅದು ಏನು ಅಂತಂದ್ರೆ ಬ್ರಹ್ಮದೇವರು ಹಿಂಗೆ ವೈಕುಂಠಕ್ಕೆ ಹೋಗ್ಬೇಕು ಅಂತ ಎಲ್ಲರೂ ಕರ್ಕೊಂಡು ಹೊಂಟಿದ್ರಂತೆ. ವಿರಜಾ ನದಿ ಸ್ಥಾನಕ್ಕೆ ಬಂದಿತ್ತಂತೆ, ಎಲ್ಲರೂ ಬಂದ್ರಂತೆ ವಿರಜಾ ನದಿ ಸ್ಥಾನಕ್ಕೆ, ಆಚಾರು ಅನಾಚಾರು ಗೋಚಾರ ಎಲ್ಲ ಬಂದ್ರಂತೆ. ಬಂದ ಮೇಲೆ ಒದ್ದಿ ಪಂಜ ಹಚ್ಕೊಂಡು ನಿಂತಿದ್ರು ಸ್ನಾನಕ್ಕೆ, ಮತ್ತೆ ಒದ್ದಿ ಪಂಜ ಹಚ್ಕೊಂಡು ನಿಂತಿರ್ಬೇಕಲ್ಲ ಆಚಾರ. ಒದ್ದಿ ಪಂಜ ಹಚ್ಕೊಂಡು ಆಚಾರು ಸ್ನಾನಕ್ಕೆ ನಿಂತಿದ್ರಂತೆ. ಒಬ್ಬ ಆಚಾರಿ ನೆನಪಾತಂತ, ಏನು ನನಗೆ ಬೇಡಾದವ ಬಂದಾನೇನು, ನನಗೆ ಬೇಡಾದವ ಬಂದಾನೇನು ಅಂತ. ಕನ್ಫರ್ಮ್ ಆಗಂಗಿಲ್ರಿ. ಜನ ರೀ, ಈ ಕುಂಭಮೇಳ ಇದ್ದಂದಲ್ಲಿ ಯಾರಿಗ್ಯಾರು ಕಾಣಿಸ್ಬೇಕು? ಬ್ರಹ್ಮದೇವ್ರನ್ನ ಕೇಳೋಣ ಅಂತಕೊಂಡು ಬ್ರಹ್ಮದೇವ್ರ ಕಿವಿಯಾಗಿ ಬ್ರಹ್ಮದೇವ್ರಿಗೆ ಅವ ಬಂದಾನ ಅಂತ ಕೇಳಂತ, ಅವ ಬಂದಾನ ಅಂತ ಕೇಳಂತ. ಬ್ರಹ್ಮದೇವ್ ಶಾಣೆ ಇದ್ರಿ, ಗೊತ್ತಿತ್ತು ಅವರಿಗೆ. ಬಂದಾನ ಹಿಂಗ, ಈ ಸಲ ನಾ ಬರಂಗಿಲ್ಲ ಅಂತ ಹೇಳಿ ಬಂದ್ಬಿಟ್ರಂತ ಅವ್ರ ಆಚಾರ್ಯ. ಇಲ್ಲ ಬರಂಗಿಲ್ಲ ಸರ್ ಬಂದ್ಬಿಟ್ರಂತ. ಅವ ಇದ್ನಲ್ಲ, ಅವ ಬಂದನ್ ಬ್ರಹ್ಮದೇವ್ರ ಹತ್ರ. ಅವ ಕೇಳಿದಂತ ಬ್ರಹ್ಮದೇವ್ರ, ಅವ ಬಂದಾನಂತ. ಖರೇಂದ್ರಿ ಹೋಗಿದ್ದ ಬ್ರಹ್ಮದೇವ್ರ ಏನ್ ಮಾಡಿ ಗೊತ್ತಿರ ಮಾಡೋಣ್ರಿ, ಅವ್ ಬಂದಾನ, ನಾನು ಒಲ್ಲೆ ಅವನು ಹೋಗ್ಬಿಟ್ಟಂತ. ಆ ಈ ಆಚಾರ ಇಲ್ಲಿ ಬಂದು ಕೂತ್ಕೊಂಡ್ರಂತ ಊರಾಗ. ಅದಕ್ಕೆ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠ ವಿಮಾಚ್ಯುತಾಲಯಂ. ಪರಸ್ಪರವಾಗಿ ಮಾತ್ಸರ್ಯ ಇರಬಾರ್ದು. ಮಾತ್ಸರ್ಯ ಯಾರಿಗೂ ಇಲ್ಲ, ವೈಕುಂಠದಲ್ಲಿ ಇದ್ದವರಿಗೂ ಇಲ್ಲ, ವ್ಯಾಸರಾಶ್ರಮದಲ್ಲಿ ಇದ್ದವರಿಗೂ ಇಲ್ಲ. ನೆನಪಿಟ್ಕೊಳ್ರಿ. ಅಂದರೆ ಯಾವುದಕ್ಕೆ ಆಶ್ರಮ ಅಂತ ಕರೀಬೇಕು ಅಂದ್ರೆ ಮಾತ್ಸರ್ಯರಹಿತವಾದದ್ದೇ ಆಶ್ರಮ. ಅಲ್ಲೂ ದೊಡ್ಡ ಕಥಿರಿ. ಇವತ್ತು ನೀವು ಒಂದು ಸಂಘ ಸಂಸ್ಥೆ ಮಾಡಿದ್ರಿ, ಆಶ್ರಮ ಅಂತ ಮಾಡಿದ್ರಿ ಅಂದ್ರೆ ಶುರುವೆ ಇವಂಗ ಅವ ಹೊಡಿ, ಅವಂಗ ಇವ ಹೊಡಿ, ಇವಂಗ ಅವ ಕೇಸು, ಅವಂಗ ಇವ ಕೇಸು, ಮುಗಿಯಂಗಿಲ್ಲ. ಅವ್ ಒಳಗೆ ಕೂತು ದೇವರು ಪ್ರಾಣಾಯಾಮಸ್ಯ ಪರಬ್ರಹ್ಮ ಋಷಿ ಪರಮಾತ್ಮ ದೇವತಾ ಯಾವಾಗ ಮುಗಿಸ್ತೀರೋ ಮೂಗು ಹಿಡ್ಕೊಂಡು ಕೂತೀನಿ ನಾನು ಅಂತಿರ್ತಾನೆ ದೇವರು. ಇವ್ ಜಗಳ ನೋಡಿ ಕೊನೆಗೆ ದೇವ್ರು ಡಿಸೈಡ್ ಮಾಡ್ಬಿಡ್ತಾನೆ, ಇನ್ನೊಮ್ಮೆ ಈ ಭೂಲಕ್ಕೂ ಬರಬಾರ್ದು ಅಂತ ತಿಳ್ಕೊಂಡ್ರಿ. ಅವಾಗ ಕಲಿಯೋದು ಮುಗಿತದಂತ. ಅದಕ್ಕೆ ಅಪರಸ್ಪರ ಮತ್ಸರ ಪ್ರಜಂ. ವ್ಯಾಸಾಶ್ರಮದಲ್ಲಿ ಇದ್ದವರಿಗೆ ಯಾರಿಗೂ ಮಾತ್ಸರ್ಯ ಇಲ್ಲ. ಮಾತ್ಸರ್ಯ ಅಂದ್ರೆ ಏನು? ಮಾತ್ಸರ್ಯ ಇಲ್ಲ ಅಂತಿದ್ರಿ. ಮಾತ್ಸರ್ಯ ಅಂದ್ರೆ ಏನು ಅಂದ್ರೆ ಅಪ್ರೀತಿ ಮದ್ವಶೇನಾಯಂ ಇತಿ ಮತ್ಸರ ಈರಿತಃ. ಭಾಗವತ ತಾತ್ಪರ್ಯದ ಪ್ರಥಮ ಸ್ಕಂದಲ್ಲಿ ಆಚಾರ ಅಂತಾರೆ, ಇವ ನನ್ನ ಅಧೀನ ಆಗ್ಬೇಕಾಗಿತ್ತು, ನನ್ನ ಅಧೀನ ಇಲ್ವ ಅಂತೇನು ಹೊಟ್ಟೆಯೊಳಗೊಂದು ಚೂರು ಹಿಂಗೆ ಕಡ್ಡಿ ಕೊಡ್ದಂಗೆ ಆಗ್ತದೆ ನೋಡ್ರಿ, ಅದಕ್ಕೆ ಮಾತ್ಸರ್ಯ ಅಂತ ಕರೀತಾರಂತ. ಗ್ಯಾಸ್ಟ್ರಿಕ್ ಅಲ್ಲಿ ಮತ್ತೆ ಹಿಂಗೆ ಕಡ್ಡಿ ಕೊಡ್ದಂಗೆ ಆಗ್ತದೆ. ಅಂದ್ರೆ ಇವ ನನ್ನ ಅಧೀನ ಇರಬೇಕಾಗಿತ್ತು, ಇವ ನನ್ನ ಬಿಟ್ಟು ಇವ ನನ್ನ ಮುಂದೆ ಹೋದ್ನ, ಇವ ನನ್ನ ಕೈಯಾಗಿರ್ಬೇಕಾಗಿತ್ತು. ಇದೇನು ಹೊಟ್ಟೆಯೊಳಗೆ ಒಂದು ಹಿಂಗ ಅಡ್ಡಾಡ್ತದ ನೋಡ್ರಿ, ಇದನ್ನೇ ಮಾತ್ಸರ್ಯ ಅಂತ. ಅಪ್ರೀತಿ ಮದ್ವಶೇನಾಯಂ ಇತಿ ಮತ್ಸರ ಈರಿತಃ. ಇಂತಹ ಮಾತ್ಸರ್ಯ ಎಂದೆಂದೆಂದೆಂದೂ ಇಲ್ಲ. ಎಲ್ಲಿ? ವೈಕುಂಠದಲ್ಲಿ. ಯಾರೋ ಬಹಳ ದೇವ್ರ ಮುಂದೆ ಹೋಗಿ ಕೂತ್ಬಿಟ್ಟಿದಂತ ಇಟ್ಕೋ, ಕೂತವನು ಮುಂದೆ ಹೋಗಮ್ಮ ಬರಲ್ಲ ಮಾಡಿದ್ರೆ ಇಲ್ಲ, ವೈಕುಂಠದಲ್ಲಿ ಇಲ್ಲ, ವ್ಯಾಸಾಶ್ರಮದಲ್ಲಿ ಇಲ್ಲ. ಇಲ್ಲಿ ನಮ್ಮಲ್ಲಿ ನೋಡ್ಬೇಕ್ರಿ, ಸ್ವಾಮಿಗಳು ಮುಂದೊಂಚೂರು ಯಾರೋ ಒಬ್ರು ಹೋಗಿ ಕೂತ್ಬಿಟ್ರು ಅಂದ್ರೆ ಹಿಂದಿದ್ದ ನೋಡ್ತಿರ್ತಾನೆ, ಬಾ ಮಗನ ಬರೋಬ್ಬರಿ ಮಾತೆ ಹೊರಗೆ ಬಾ, ನಿಮ್ಮನ್ನು ಕಚ್ಚಿ ಹಾಕ್ತೇನೆ ಬಾ, ನಿನಗೆ ಹೊರಗೆ ಬಾ, ಹಂಗಿರ್ತದೆ. ಹೊಟ್ಟೆ ಕಿಚ್ಚಿನಾಗ ಕಚ್ಚಿ ಎಳಿಲಿಕ್ಕೂ ಬಿಡಂಗಿಲ್ಲ ಇವ್ರು. ಹಿಂಗಾಗಿ ಅದೇನಾಗ್ತದೆ ಅಂತಂದ್ರೆ ಅಪರಸ್ಪರ ಮತ್ಸರ ಪ್ರಜಂ. ಒಂದು ಚೂರು ಮಾತ್ಸರ್ಯ ಇಲ್ಲ, ಕಾಮ ಇಲ್ಲ, ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಏನೇನೂ ಇಲ್ಲ. ಎಲ್ಲಿ? ವೈಕುಂಠದಲ್ಲಿ. ಯಾರೋ ಮೆಲ್ಲಕ್ಕೆ ಕೇಳಿದಂತ ಆಚಾರ,
ಏನೂ ಇಲ್ಲ, ಮತ್ತೆ ಅಲ್ಲಿ ಹೋಗಿ ಏನು ಮಾಡ್ಬೇಕು ಅಂತ ಕೇಳ. ಅಪರಸ್ಪರ ನಮ್ಮ ಮನೆ ಬಾರಿ ಇಷ್ಟೇ ರೀ, ನಮ್ಮ ಮನೆ ಬಾರಿ ಇಷ್ಟೇ. ಅಲ್ಲಿ ಹೋದ್ರೆ ಏನೂ ಇಲ್ಲ, ಮತ್ತೆ ಆಚಾರ್ಯ ಯಾಕೆ ಹೋಗ್ಬೇಕು? ಅಪರಸ್ಪರ ವತ್ಸರ ಪ್ರಜನ್ ನನ ವೈಕುಂಠ ವಿಮಾಚ್ಯುತಾಲಯಂ ಸುಮನೋ ನಿಕರೇಣ ಪೂರಿತಂ. ವ್ಯಾಸಾಶ್ರಮದ ತುಂಬ ಹೂಗಳು, ಹೂಗಳು. ಎಂಥ ಭಾಗ್ಯ ಗೊತ್ತಾ, ಎಂಥ ಭಾಗ್ಯ. ಅಲ್ಲಿರುವ ಮುನಿಗಳಂತರೂ ನಿತ್ಯ ಅಲ್ಲಿ ಬೆಳೆದಿರುವ ಹೂಗಳನ್ನೆಲ್ಲ ಎಲೆಯಲ್ಲಿ ತಗೊಂಡು, ಬೆಳ್ಳಿ ತಟ್ಟೆ ಕಣಬಾರ್ದು ಮತ್ತೆ ಮೊಸರದಾಗ, ಯಾಕಂದ್ರೆ ಅಲ್ಲಿ ಬೆಳ್ಳಿ ತಟ್ಟೆ ಇರಂಗಿಲ್ಲ ರೀ, ಅಲ್ಲೇ ಕಮಲದ ಎಲೆಗಳನ್ನು ತೆಗೆದುಕೊಂಡು ಅದರ ತುಂಬ ಹೂಗಳನ್ನು ತಂದುಕೊಂಡು ವ್ಯಾಸರು ಕಟ್ಟೆ ಮೇಲೆ ಕುಳಿತಿದ್ದಿದ್ರೆ. ಮುಂದೆ ಬರ್ತದೆ ಅಚಲಾಸನ ಯೋಗ ಪಟ್ಟಿಕಾ ವರ ಕಕ್ಷಾ ಸಕೃದಾಪ್ತ ಬಿಟ್ಟದಂ. ಅಚಲಾಸನ ಯೋಗ ಪಟ್ಟಿಕೆಯಲ್ಲಿ ವೇದವ್ಯಾಸ ದೇವರು ಕೂತಿದ್ರೆ ಎಲ್ಲಾ ಋಷಿಗಳು ಪತ್ರದಲ್ಲಿ ಹಿಡಿದುಕೊಂಡು ಬಂದು ಹೂಗಳನ್ನು ತಂದು ವ್ಯಾಸರ ಪಾದಕ್ಕೆ ಹಾಕಿ ಸಾಕ್ಷಾತ್ ಪೂಜೆ. ಏನು ಆನಂದ ಆಗ್ಬೇಡ್ರಿ, ಏನು ಆನಂದ ಆಗ್ಬೇಡ. ಇಲ್ಲಿ ಯಾರೋ ತಂದಿಟ್ಟು ಹೂ ತಗೊಂಡು ಬಂದು ದೇವರ ತಲೆ ಮೇಲೆ ಇಟ್ಟಿರ್ತೀವಿ, ಅಂದ್ರೆ ದೇವ್ರ ಪ್ರತಿಮಾ ತಲೆ ಮೇಲೆ ಇಟ್ಟಿರ್ತೀವಿ, ಇದಕ್ಕೂ ಆನಂದ ಪಟ್ಟಿರ್ತೀವಿ ನಾವೆಲ್ಲ. ಅಲ್ಲಿ ಸ್ವಯಂ ವೇದವ್ಯಾಸ ದೇವರ ಪೂಜೆಯನ್ನು ಮಾಡುವ ಭಾಗ್ಯ. ಸುಮನೋ ನಿಕರೇಣ ಪೂರಿತಂ. ದೇವತೆಗಳೆಲ್ಲ ಬಂದಿದ್ರಂತೆ. ಸುಮನ ಅಂದ್ರೆ ದೇವತೆಗಳು, ದೇವತೆಗಳು ಇದ್ರು, ಹೂಗಳಿದ್ರು. ಸ್ವಮನೋಭೀಷ್ಟದಮಲ್ಪ ದುರ್ಗಮಂ. ಸ್ವಮನೋಭೀಷ್ಟದಂ, ನಾವು ಮನಸ್ಸಿನಾಗ ಏನು ಅನ್ಕೋತೀವಿ ಎಲ್ಲ ಸಿಕ್ತಿತ್ತಂತೆ ವೈಕುಂಠದಲ್ಲಿ. ನನಗೇನು ಬೇಕೋ ಅದು ಸಿಕ್ತಿತ್ತಂತೆ. ಛಾಂದೋಗ್ಯದಲ್ಲಿ ಹೇಳ್ತಾರೆ, ನಾನು ಕೊನೇ ಬಾರಿ ಯಾರ ಹೊಟ್ಟೆಯಲ್ಲಿ ಹುಟ್ಟಿ ಬಂದೆ, ನನಗೆ ಎಲ್ಲಿ ಅಪರೋಕ್ಷ ಜ್ಞಾನ ಆಯಿತು, ಚರ್ಮದೇಹ ಎಲ್ಲಿ ಬಂತು, ಅವ್ರು ನೋಡ್ಬೇಕಲ್ಲ ಅಂತ ಹಿಂಗೆ ಅನ್ಸ್ಕೊಂಡ್ರೆ. ಸಂಕಲ್ಪ ದೇವಸ್ಯ ಪಿತರಃ ಸಮುತ್ತಿಷ್ಟಂತಿ. ಸಂಕಲ್ಪ ಮಾಡಿದ ಮುಂದಿನ ಕ್ಷಣಕ್ಕೆ ಆ ಅಪ್ಪ ಅಮ್ಮನನ್ನು ತೋರಿಸ್ತಾನಂತೆ ಪರಮಾತ್ಮ ಅಲ್ಲಿ ವೈಕುಂಠದಲ್ಲಿ. ನಾನು ಕೊನೇ ಬಾರಿ ಎಲ್ಲಿ ಹುಟ್ಟಿ ಬಂದೆ ಸಂಸಾರದಲ್ಲಿ, ಆ ಅಪ್ಪನೊಂದು ಸರ್ತಿ ನೋಡ್ಬೇಕಲ್ಲ, ಅಮ್ಮನೊಂದು ಸರ್ತಿ ನೋಡ್ಬೇಕಲ್ಲ ಅಂತಂದ್ರೆ ದೇವರು ತೋರಿಸ್ಬಿಡ್ತಾನಂತೆ. ಏನ್ರಿ ಸ್ವಮನೋಭೀಷ್ಟದಂ. ಇಲ್ಲಿ ಒಂದು ಸ್ವಲ್ಪ ವೇದಾಂಗ ತೀರ್ಥರು ವಿಶೇಷವಾದ ವ್ಯಾಖ್ಯಾನವನ್ನು ಮಾಡ್ತಾರೆ. ಅಂದ್ರೆ ನಿಮ್ಮ ಮನಸ್ಸಿಗೆ ಬಂದದ್ದಾಗ್ತದ ಅಂತಂದ್ರೆ ನೀವು ಸ್ವತಂತ್ರರೇನು? ನಿಮ್ಮ ಇಚ್ಛೆ ನಡೀತದೆ. ಮತ್ತೇನರ್ಥ ಮಾಡಬೇಕು ಅಂದ್ರೆ ಸ್ವಮನೋಭೀಷ್ಟದಂ ಅಂತನ್ನೋ ಅಲ್ಲಿ ಸ್ವಶಬ್ದಕ್ಕೆ ಆತ್ಮ, ಆತ್ಮೀಯ, ಜ್ಞಾತಿ, ಧನವಾಚಿ. ಸ್ವ ಅನ್ನೋ ಶಬ್ದಕ್ಕೆ ತಾನು, ತಂದು, ಸಂಬಂಧಿಕರು, ದುಡ್ಡು ತಿಷ್ಟರ್ಥವಂತ. ಅದಕ್ಕೆ ಸ್ವಶಬ್ದೇನ ಆತ್ಮೀಯ ಮುಚ್ಚಂತೆ. ಸ್ವ ಅಂದ್ರೆ ನಮ್ಮವರು. ತೇಚ ಸ್ವತಂತ್ರತ್ವಾತ್ ಸ್ವಶಬ್ದವಾಚ್ಯ ಭಗವತ್ ಸಂಬಂಧಿನಃ. ಅವರೆಲ್ಲ ಯಾರು? ಭಗವದ್ಭಕ್ತರು. ತಥಾಚ ಸ್ವಮನೋಭೀಷ್ಟದಂ ಸ್ವೇಷಾಂ ಸ್ವತಂತ್ರ ಭಗವತ್ ಸಂಬಂಧಿನಾಂ ಸತಾಂ ಮನಸಃ ಯದಿಷ್ಟಂ ತದ್ ಪ್ರಯಚ್ಛಂತಿ. ಸ್ವ ಅಂದ್ರೆ ಪರಮಾತ್ಮ. ಸ್ವಮನೋ ಅಭೀಷ್ಟದ, ಪರಮಾತ್ಮನ ಮನಸ್ಸಿಗೆ ಏನು ಬರ್ತದಲ್ಲ ಅದೇ ನಮ್ಮ ಮನಸ್ಸಿಗೆ ಬಂದಿರ್ತದೆ, ಅದೇ ನಮಗೆಲ್ಲ ಸಿಗ್ತದೆ. ನಮ್ಮ ಮನಸ್ಸಿಗೆ ಬಂದು ಸಿಗ್ತದೆ ಅಂತ ತಿಳಿಬಾರ್ದು. ದೇವರ ಮನಸ್ಸಿಗೆ ಏನು ಬರ್ತದಲ್ಲ ಅದೇ ನಮ್ಮ ಮನಸ್ಸಿಗೆ ಬರ್ತದೆ, ಅದನ್ನೇ ನಾವು ಉಂಟಿರ್ತೀವಿ. ಸುಮನೋ ನಿಕರೇಣ ಪೂರಿತಂ ಸ್ವಮನೋಭೀಷ್ಟ ದಂ ಅಲ್ಪ ದುರ್ಗಮಂ. ಯಾರು ಅಲ್ಪರಿದ್ದಾರೆ ಅವರು ಯಾರು ಕೂಡ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ? ಆ ಬದರಿ ಪರ್ವತ ವ್ಯಾಸಾಶ್ರಮಕ್ಕೆ. ಅಲ್ಪರು ಅಂದ್ರೆ ದೇಹದಿಂದ ದುರ್ಬಲರು ಅಂತ ಅರ್ಥವ. ಅದಕ್ಕೆ ವೇದಾಂಗ ತೀರ್ಥರಂತಾರೆ, ಅಲ್ಲ, ಅಲ್ಪೈಹಿ ದುರ್ಬಲೈಹಿ ಜ್ಞಾನ ಭಕ್ತ್ಯಾದಿ ಬಲವರ್ಜಿತೈಹಿ. ಜ್ಞಾನ ಬಲ ಭಕ್ತಿ ಬಲ, ಜ್ಞಾನ ಬಲ ಭಕ್ತಿ ಬಲಗಳಿರ್ಲಿಲ್ಲ ಅಂತಂದ್ರೆ ವ್ಯಾಸಾಶ್ರಮಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. ವೈಕುಂಠದಂತರೂ ದೂರೇ ಉಳಿತು. ವೈಕುಂಠದ್ದು ಜ್ಞಾನ ಭಕ್ತಿ ಇದ್ದೇ ಇದ್ರೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ವ್ಯಾಸಾಶ್ರಮಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ, ವೈಕುಂಠಕ್ಕೆ ಹೆಂಗೆ ಹೋಗ್ಬೇಕು? ಆದ್ರೆ ಕಲಿಯುಗದಾಗ ಮಾತ್ರ ವೈಕುಂಠಕ್ಕೆ ಹೋಗ್ಬೋದು. ಹೆಂಗ್ರಿ ಆಚಾರ ಕಲಿಯುಗದಾಗ ಹೆಂಗೆ ವೈಕುಂಠಕ್ಕೆ ಹೋಗ್ಬೋದು ಅಂದ್ರೆ ಸತ್ರ ಸಾಕು ವೈಕುಂಠಕ್ಕೆ ಹೋಗ್ತಾರೆ. ಕನ್ಫರ್ಮ್ ಹೌದು. ಸತ್ತ ಮೇಲೆ ಮರುದಿವಸದಾಗ ಪೇಪರ್ನಾಗ ವೈಕುಂಠ ವಾಸಿಗಳಾದ್ರೂ ಬಂದಿರ್ತಾರೆ. ಕಲಿಯುಗ ಚಲೋ ನೋಡ್ರಿ ಆಚಾರ. ಬೇರೆ ಯುಗದಾಗ ಆದ್ರೆ ಜ್ಞಾನ ತಪಸ್ಸು ದೇಹ ದಂಡಿಸ್ಬೇಕು. ಕಲಿಯುಗದಾಗ ಸತ್ತ ಕೂಡಲೇ ಮರುದಿವಸ ವೈಕುಂಠ ವಾಸಿಗಳಾದರು ಅಂತ ತಿಳಿಸಲು ವಿಷಾದಿಸುತ್ತೆ. ವಿಷಾದ ಮತ್ತೆ ವೈಕುಂಠ ವಾಸಿಗಳಾದ್ಮೇಲೆ ವೈಕುಂಠ ವಾಸಿಗಳಾದರು. ಅಲ್ಪದುರ್ಗಮ, ಅಲ್ಪರಾದವರಿಗೆ ಯಾರ್ಯಾರಿಗೂ ಕೂಡ ಅಲ್ಲಿ ಹೋಗ್ಲಿಕ್ಕೆ ಬರೋದಿಲ್ಲ. ಯಾರು ಅಲ್ಪರು? ಯಾರು ಅಲ್ಪ ಹೇಳಿರೋಣ ಅಂತ ನಮ್ಮ ಗುರುಗಳು ಹೇಳ್ಬೇಕು, ತರ್ಕೋಳಾಚಾರ ಹೇಳ್ತಿರ್ಬೇಕು. ಅಲ್ಪರು ಯಾರು ಅಂತ ಕೇಳಿದ್ರೆ ನಾವೇ ಅಂತ ಅಲ್ಪರು. ನಾವ್ಯಾಕ್ರಿ ಅಲ್ಪರು ಅಂದ್ರೆ ನಮ್ಮ ಮಕ್ಕಳು ನಮ್ಮನ್ನು ಮಾತಾಡ್ಬೇಕಾರೆ, ನಮ್ಮ ಆಚಾರ ಹೇಳಿದ್ದ ಬಂತ, ನಮ್ಮ ಮಕ್ಕಳು ನಮ್ಮ ಮಾತಾಡ್ಬೇಕಾದ್ರೆ ಏನ್ ಮಾತಾಡ್ತಾರ? ಅಲ್ಪ ಅಲ್ಪ ಅಂತ ಕರಿತಿರ್ತಾರಲ್ಲೋ, ಅಂದ್ರೆ ನಾವೆಲ್ಲ ಅಲ್ಪರು ಅಂತ ಹಿಂಗ್ ಕರಿತಿರ್ತಾರಂತ ನಮ್ಮನ್ನ. ಅಲ್ಪ ಅಲ್ಪ ಅಂತ ಕರಿತಿರ್ತಾರಂತೆ.
ಅಯ್ಯೋ ಸುಮನೋ ನಿಕರೇಣ ಪೂರಿತಂ ಸ್ವಮನೋಭೀಷ್ಟ ದುರ್ಗಮಂ ಅಪರಸ್ಪರ ಮತ್ಸರ ಪ್ರಜಂ ನನು ವೈಕುಂಠ ವಿಭಚ್ಯುತಾಲಯಂ. ಮುಗೀತು. ಇನ್ನ ಆ ಬೆಟ್ಟವನ್ನು ಸಾಗಿಕೊಂಡು ಬಂದು ಒಳಗೆ ಪ್ರವೇಶ ಮಾಡ್ತಾರೆ. ತಮಿಮಂ ಪ್ರವಿಶಂತಮಾಶ್ರಮಂ ಯದಿ ಕತ್ರಿಂಶದುದಾರ ಲಕ್ಷಣಂ ಗುಣಸಾರ ವಿಧ ಕುತೂಹಲಾದವಲೋಕ್ಯರ್ಷಗಿತ್ಯ ಚಿಂತಯನ್. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ